ಏಳನೇ ಹಂತದಲ್ಲಿ ಅನುಪಲಬ್ಧಿ ಪ್ರಮಾಣವನ್ನು ಹೇಳುವಲ್ಲಿ 168ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಏಳನೇ ರತ್ನದಲ್ಲಿ 168ನೇ ಅಂಕದಿಂದ ಮೂರನೇ ನಂಬರ್ ಅಲ್ಲಿಂದ ವಿಷಯವು ಪ್ರಾರಂಭವಾಗುತ್ತದೆ. ಇಲ್ಲಿ ತನಕ ಸ್ವಲ್ಪ ಅದು ಕಂಪ್ಯೂಟರ್ ಇದು ಮಾಡಬಹುದಿತ್ತು. ಆಯ್ತು, ಈಗ ಬರೋಬ್ಬರಿ ಆಗ್ಯದಲ್ಲ. ಆಯ್ತು. ಇಲ್ಲಿಯವರೆಗೆ ಅನುಪಲಬ್ಧಿ ಪ್ರಮಾಣವನ್ನ ಹೇಳ್ತಾ ಬಂದು ಅಲ್ಲಿ ಅಂದ್ರೆ ಇಲ್ಲಿ 168ನೇ ಅಂಕದಲ್ಲಿ ಮೂರನೇ ನಂಬರ್ ಕೊಟ್ಟಿದ್ದಾರೆ. ಮೂರನೇ ನಂಬರ್ ಯಾಕೆ ಕೊಟ್ಟಾರು ಅಂತ ಕೇಳಿದ್ರೆ, ಹಿಂದೆ ಪ್ರಾಗ ಭಾವ್ ಪ್ರದ್ಯೋಷಾ ಭಾವ್ ಎರಡನ್ನ ಹೇಳ್ಕೊಂಡ್ ಬಂದ. 166ನೇ ಅಂಕದಲ್ಲಿ ಪ್ರಾಗ್ ಭಾವ ಇದೆ, 167ನೇ ಅಂಕದಲ್ಲಿ ಪ್ರದ್ಯೋಷಾ ಭಾವ ಇದೆ. ಏನು 168ನೇ ಅಂಕದಿಂದ ಮೂರನೇ ನಂಬರ್ ಅಂದ್ರೆ ಅದು ಸಾಮಾಯಿಕ ಭಾವವನ್ನು ಹೇಳುವವರಿದ್ದಾರೆ. ಸಾಮಾಯಿಕ ಭಾವ ಎದಕ್ಕೆ ಅನ್ಬೇಕಂತ ಕೇಳಿದ್ರೆ, ಉತ್ಪತ್ತಿ ನಾಶವಾದ ಜೋ ಅಭಾವ ಸೋ ಸಾಮಾಯಿಕ. ಉತ್ಪತ್ತಿ ಮತ್ತು ನಾಶವುಳ್ಳಂತ ಅಭಾವಕ್ಕನ ಸಾಮಾಯಿಕ ಅಭಾವ ಅನ್ಬೇಕು ಅಂತ ಹೇಳ್ತಾರೆ. जहाँ किसी काल में पदार्थ होवे और किसी काल में न होवे, पदार्थ शून्य काल में जिस पदार्थ का सामायिक अभाव होवे ಅಂದ್ರೆ ಒಂದು ಸಮಯದಲ್ಲಿ ಆ ಪದಾರ್ಥವು ಇದ್ದುಕೊಂಡು ಮತ್ತೊಂದು ಸಮಯದಲ್ಲಿ ಆ ಪದಾರ್ಥ ಇರದಿದ್ದರೆ ಆವಾಗ ಪದಾರ್ಥ ಶೂನ್ಯ ಕಾಲದಲ್ಲಿ, ಅದು ಘಟ ಇಲ್ಲದ ಕಾಲದಲ್ಲಿ ಅದಕ್ಕ ಆ ಪದಾರ್ಥದ ಸಾಮಾಯಿಕ ಭಾವ ಅಂತ ಹೇಳಕ್ ಕೊಡ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಜಾಯ್ತೆ भूतल आदि में घटाधिक किसी काल में होवे और किसी काल में नहीं हो. ಅಂದ್ರ ಭೂಮಿಯ ಮೇಲೆ ಒಂದು ಗಡಿ ಒಂದು ಸಮಯದಲ್ಲಿ ಇದ್ದು ಮತ್ತೊಂದು ಸಮಯದಲ್ಲಿ ಇರದಿದ್ದರೆ ಅದು ಸಾಮಾನ್ಯ. ಅಲ್ಲಿ ಆ ಘಟ ಇಲ್ಲದ ಸಂಬಂಧಿ ಭೂತಲ ಏನೈತಲ್ಲ, ಆ ಭೂಮಿಯಲ್ಲಿ ಘಟಾದಿಗಳ ಸಾಮಾಯಿಕ ಭಾವ ಇರುತ್ತೆ. ಅಂದ್ರ ಅಲ್ಲಿ ಘಟ ಇಲ್ಲ, ನೀರ್ ತುಂಬಲಾಕ ಹೋಯ್ದ, ಅಲ್ಲಿ ಘಟದ ಏನೈತಿ ಅದು ಯಾವ ಭಾವ ಅಂದ್ರೆ ಸಾಮಾಯಿಕ. ಸಾಮಾಯಿಕ ಭಾವ ಎದಕ್ಕೆ ಅನ್ಬೇಕಂತ ಕೇಳಿದ್ರೆ, समय विशेष में उपजे और समय विशेष में नष्ट होवे तो सामायिಕ. ಒಂದು ಸಮಯದಲ್ಲಿ ಆ ಅಭಾವವು ಉಪಜೆ ಅಂದ್ರೆ ಉತ್ಪನ್ನವಾಗಿ, ಅಭಾವ ಒಂದು ಸಮಯದಲ್ಲಿ ಉತ್ಪನ್ನವಾಗಿ ಮತ್ತೊಂದು ಸಮಯದಲ್ಲಿ ಆ ಅಭಾವ ನಷ್ಟ ಆಗುತ್ತಿದ್ದರೆ ಅದಕ್ಕೆ ಸಾಮಾಯಿಕ ಅಭಾವ ಅನ್ನಬೇಕು ಅಂತ ಹೇಳಿದ್ರು. भूतल से घट को अन्य देश में ले जावे तब घट का अभाव भूतल में उपजे. किसी भूतल में घट के ले आवे तब घट का अभाव भूतल में नष्ट होवे. इस रीति से सामायिक अभाव उत्पत्ति नाश बोला. ಸಾಮಾಯಿಕ ಭಾವ ಅಂದ್ರ ಈಗ ಒಂದು ಘಟ ಅದನ್ನ ನೀರ್ ತುಂಬಿ ತರ್ಲಿಕ್ಕೆ ನಳಕ ತಗೊಂಡ್ರ ಆ ಘಟದಲ್ಲಿ ಏನಾಯ್ತು, ಆ ಜಾಗದಾಗ ಅಭಾವ. ಆಮೇಲೆ ಅಂದ್ರ ಘಟ ಇಲ್ಲಂದಾಗ ಅವಾಗ ಏನಾಯ್ತು, ಅಲ್ಲಿ ಅಭಾವ ಉತ್ಪತ್ತಿ ಆಯ್ತು. ಮುಂದೆ ನೀರ್ ತುಂಬಿ ಆ ಘಟ ತಂದು ಅದೇ ಜಾಗದಾಗ ಆ ಅಭಾವ ಏನಾಯ್ತು, ನಾಶ ಆಯ್ತು. ಈ ರೀತಿ ಒಂದು ಸಮಯದಲ್ಲಿ ಆ ಅಭಾವ ಉತ್ಪನ್ನವಾಗಿ ಒಂದು ಸಮಯದಲ್ಲಿ ಅದನ್ನು ನಷ್ಟ ಆಗ್ತಿದ್ದಾರೆ. ಅಂದ್ರೆ ಘಟ ನೀರ್ ತುಂಬಲಿಕ್ಕೆ ತಗೊಂಡು ಹೋದಾಗ ಘಟದ ಅಭಾವ ಉತ್ಪತ್ತಿ ಆಯ್ತು. ಇಲ್ಲಿ
ಮತ್ತೆ ನೀರ್ ತಂದು ತುಂಬಿ ಆ ಘಟ ಇಲ್ಲಿ ಅದೇ ಜಾಗದಾಗ ಇಟ್ಟ ಕೂಡಲೇ ಆ ಅಭಾವ ನಷ್ಟ ಆಯ್ತು. ಒಂದು ಸಮಯದಲ್ಲಿ ಉತ್ಪನ್ನವಾಗಿ ಇನ್ನೊಂದು ಸಮಯದಲ್ಲಿ ನಷ್ಟವಾಗುತ್ತಿದ್ದರೆ ಅದಕ್ಕೆ ಸಾಮಾಯಿಕ ಅಭಾವ. ಗೊತ್ತಾಯ್ತಲ್ಲ ಉದಾಹರಣೆ ಮೇಲೆ. ಉತ್ಪತ್ತಿವಾದ ಅಥವಾ ಪ್ರಜ್ಞಾಭಾವ ಬಿ ಈಗ ಬರೇ ಉತ್ಪತ್ತಿವಾದ ಉಳಿದಕ್ಕನ ನಾವು ಆ ಸಾಮಾಯಿಕ ಭಾವ ಅಂದ್ರ ಉತ್ಪತ್ತಿ ಉಳ್ಳದ್ದು ಪ್ರಜ್ಞಾಭಾವವೂ ಐತಿ. ಪ್ರಜ್ಞಾಭಾವವೂ ಕೂಡ ಹುಟ್ಟುತ್ತದೆ. ಸೊ ನಾಶವಾದನೆ ಆದ್ರೆ ಅದು ನಾಶ ಉಳ್ಳದ್ದಲ್ಲ. ಯಾಕಂದ್ರ ಸಾದಿ ಅನಂತ ಜೋ ಅಭಾವ ಸೋ ಪ್ರಜ್ಞಾಭಾವ. ಕರೆಕ್ಟ್. ಸಾದಿ ಅನಂತ ಜೋ ಅಭಾವ ಸೋ ಪ್ರಜ್ಞಾಭಾವ. ಸಾದಿ ಅಂತ ಯಾಕಂದ್ರೆ ಅದು ಉತ್ಪತ್ತಿ ಆಗ್ತದೆ. ಘಟ ನಷ್ಟ ಆದ ಕೂಡ ಪ್ರಜ್ಞಾಭಾವದ ಉತ್ಪತ್ತಿ ಆಗ್ತದೆ. ಆದ್ರಿಂದ ಸಾದಿ ಅದು ಸಾದಿ ಅನಂತ ಐತಿ ಅಂದ್ರ ಮುಂದ ಅದಕ್ಕೆ ಅಂತಿಲ್ಲ. ಆದ್ದರಿಂದ ಅದ್ರ ನಾಶ ಇಲ್ಲ ಅದಕ್ಕೆ. ಆದ್ದರಿಂದ ಸಾದಿ ಅನಂತ ಉಳ್ಳಂತ ಅಭಾವಕ್ಕ ಪ್ರಜ್ಞಾಭಾವ ಎನ್ನುತ್ತಾರೆ. ನಾಶ 2ನೇ ನಂಬರ್ ನಾಶವಾದತ್ತು ಪ್ರಾಗ್ಭಾವಿ. ಆ ನಾಶ ಉಳ್ಳದ್ದಕ್ಕೂ ಅಂತಂದ್ರೆ ನಾಶ ಉಳ್ಳದ್ದು ಪ್ರಾಗ್ಭಾವನೂ ಐತಿ. ಯಾಕಂದ್ರ ಈ ದೇಹ ಇದು ಉತ್ಪತ್ತಿ ಆಗಿಲ್ಲ, ಇನ್ನ ಉತ್ಪತ್ತಿ ಆಗಿಲ್ಲ. ಅವಾಗ ಏನೈತೆ ಅದ್ರದ್ದು ಅಭಾವ ಐತಿ. ಅದಕ್ಕ ಪ್ರಾಗಭಾವ ಅಂತಾರ. ಈ ದೇಹ ಉತ್ಪತ್ತಿ ಆಯ್ತಂದ್ರ ಅಭಾವ ನಾಶ. ಯಾಕಂದ್ರೆ ಇದು ಭಾವ ಆಯ್ತಲ್ಲ, ಆದ್ರಿಂದ ಅದು ನಾಶ ಆಯ್ತು. ಆದ್ದರಿಂದ ಅದು ಆ ಪ್ರಾಗ್ಭಾವ. ಅದಕ್ಕೆ ಇಲ್ಲೇನ್ ಹೇಳಿದ್ರು ಅವರು, ನಾಶವುಳ್ಳಂತೂ ಪ್ರಾಗ್ಭಾವನೂ ಅದಲ್ಲ, ಆದ್ರೆ ಅದು ಉತ್ಪತ್ತಿ ವಾಲಾನೇ. ಅದು ಉತ್ಪತ್ತಿ ಉಳ್ಳದಲ್ಲ. ಯಾಕಂತ ಕೇಳಿದ್ರೆ ಆ ಸಾಮಾಯಿಕ ಭಾವ ಉತ್ಪತ್ತಿ ಉಳ್ಳುದು ಅದ, ನಾಶ ಉಳ್ಳುದು. ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಆದ್ದರಿಂದ ಅನಾದಿ ಶಾಂತ ಜೋ ಅಭಾವ ಸೋ ಪ್ರಾಗ್ಭಾವ ಅಂತಾರೆ ಅದಕ್ಕೆ. 3ನೇ ನಂಬರ್ದಲ್ಲಿ उत्पत्ति नाश वाले तो घटादिक भी भूत भौतिक अनेक पदार्थ है. ಈಗ ಉತ್ಪತ್ತಿ ಉಳ್ಳದು ನಾಶ ಉಳ್ಳದು ಅದಕ್ಕೆ ಸಾಮಾಯಿಕ ಭಾವ ಹೆಂಗ್ ಲಕ್ಷಣ ಮಾಡಿದರೆ, ಆ ಉತ್ಪತ್ತಿ ನಾಶ ಉಳ್ಳದು ಈ ಘಟಪಟಾದಿ ಭೂತ ಭೌತಿಕ ಅನೇಕ ಪದಾರ್ಥ. ಭೂತ ಭೌತಿಕ, भौतिक अंदर भूतन के कार्य को भौतिक कहिए. ಭೂತಗಳ ಕಾರ್ಯ, ಪಂಚಭೂತಗಳ ಕಾರ್ಯಕ್ಕೆ ಭೌತಿಕ ಅನ್ನುತ್ತಾರೆ. ಅದೆಲ್ಲ ಹೆಂಗದ, ಭೂತಗಳ ಕಾರ್ಯಕ್ಕೆ ಭೌತಿಕ. ಭೌತಿಕ ಐತಿಯಲ್ಲ ಶಬ್ದಲ್ಲಿ. ಆದ್ದರಿಂದ ಭೂತಗಳ ಕಾರ್ಯಕ್ಕೆನ ಭೌತಿಕ ಅಂತಾರೆ. ಆ ಭೂತಗಳ ಕಾರ್ಯವಾದ ಭೌತಿಕ ವಸ್ತು ಅನೇಕ ಪದಾರ್ಥ ಅದಾವ ಇಲ್ಲೋ. ಎಲ್ಲ ಪಂಚಭೂತಗಳ ಕಾರ್ಯ ಇರ್ತಾವ. ಸೊ ಅಭಾವ ರೂಪನೇ, ಆದ್ರೆ ಅವು ಭಾವ ರೂಪ ಅದಾವ, ಸ್ವಭಾವ ರೂಪ ಅಲ್ಲ. किंतु विधिमुख प्रतीति का विषय कहिए अस्थि प्रतीति के विषय होने थे. ಅಂದ್ರೆ ವಿಧಿಮುಖ ಪ್ರತೀತಿಗೆ ವಿಷಯ ಅಂದ್ರೆ ಅಸ್ಥಿ ಪ್ರತೀತಿಗ ವಿಷಯವಾಗುವುದರಿಂದ. ಅಸ್ಥಿ ಅಸ್ಥಿ ಅಂದರೆ ಪ್ರತೀತಿ ಅಂದ್ರೆ ಜ್ಞಾನ. ಅಸ್ಥಿ ಪ್ರತೀತಿ ಐತಿಲ್ಲ, ಪ್ರತಿ ಅಸ್ಥಿ ಅಂದ್ರೆ ಇರುವಿಕೆ, ಪ್ರತೀತಿ ಅಂದ್ರೆ ಜ್ಞಾನ. ಇದೇ ಎಂಬ ಜ್ಞಾನ ಅಂತ. ಆ ಇದೇ ಎಂಬ ಜ್ಞಾನಕ್ಕೆ ವಿಷಯವಾದ್ದರಿಂದ ಅದು ಭಾವರೂಪಿದೆ. ಇನ್ನ 369ನೇ 169
ಹೌದಲ್ಲ ಇದು 169. ಇದು ಇಲ್ಲಿ ನಮ್ದು 369 ಐತಿ. ಪೆನ್ ಕೊಡಿದ್ದಾರೆ. ಹಾ 169ನೇ ಅಂಕ ಈಗ 4ನೇ. ಅಂದ್ರೆ ಇಲ್ಲಿ ತನ ಪ್ರಾಗ್ ಭಾವ, ಪ್ರದ್ಯುಮ್ನ ಭಾವ, ಸಾಮಾಯಿಕ ಭಾವ 3 ಹೇಳ್ಕೊಂಡ್ ಬಂದು ಈಗ 4ನೇ ನಂಬರ್ ಏನ್ ಹೇಳ್ತಾರೆ, ಅತ್ಯಂತ ಭಾವವನ್ನು ಹೇಳ್ತಾರೆ. ಅಂದ್ರ ಅದ್ರ ಮೊದಲಿನಿಂದ ಏನ್ ಬಂದಿತ್ತು ಅಂದ್ರೆ ಅದು ಅಭಾವ ಅನ್ನೋದು 2 ಪ್ರಕಾರವಾಗಿದ್ದು, ಒಂದು ಅನ್ಯೋನ್ಯ ಅಭಾವ, ಇನ್ನೊಂದು ಸಂಸರ್ಗ ಅಭಾವ. ಅಭಾವ 2 ಪ್ರಕಾರ. ಅನ್ಯೋನ್ಯ ಅಭಾವ ಒಂದೇ ಪ್ರಕಾರವಾಗಿತ್ತು. ಸಂಸರ್ಗ ಅಭಾವ 4 ಪ್ರಕಾರವಾಗಿದೆ. ಆ 4 ಪ್ರಕಾರ ಯಾವಂದ್ರ ಪ್ರಾಗ್ ಭಾವ, ಪ್ರದ್ಯುಮ್ನ ಭಾವ, ಸಾಮಾಯಿಕ ಭಾವ, ಅತ್ಯಂತ ಅಂತ ಹೀಗೆ ಅವಕರ್ನ ಈಗ ಮುಂದೆ ವಿಶ್ಲೇಷಣೆ ಮಾಡ್ಕೊಂಡು ಬಂದರೆ ಅದಕ್ಕೆ ಈಗ 4ನೇ ನಂಬರ್ ಅತ್ಯಂತ ಅಭಾವದ ಬಗ್ಗೆ ಹೇಳ್ತಾರೆ. अन्योन्याभाव से भिन्न जो उत्पत्ति शून्य और नाश शून्य अभाव तो अत्यंताभाव कहिए. ಅತ್ಯಂತಾಭಾವ ಎದಕ್ಕೆ ಅನ್ಬೇಕಂದ್ರ ಅನ್ಯೋನ್ಯಾಭಾವಕ್ಕಿಂತ ಭಿನ್ನ ಇರ್ಬೇಕು. ಅನ್ಯೋನ್ಯಾಭಾವಕ್ಕಿಂತ ಭಿನ್ನ ಇರ್ಬೇಕು ಮತ್ತು ಉತ್ಪತ್ತಿ ನಾಶ ರಹಿತ ಇರ್ಬೇಕು. ಉತ್ಪತ್ತಿ ರಹಿತ ಇರ್ಬೇಕು, ನಾಶ ರಹಿತ ಇರ್ಬೇಕು, ಮತ್ ಅಭಾವ ಇರ್ಬೇಕು. ಅದಕ್ಕೆ ಅತ್ಯಂತ ಅಭಾವ. ಯಾಕಂದ್ರ ಇಲ್ಲಿ ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಅಂತಿರ್ತದೆ. ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಯಾಕೆ ಇಟ್ಟಾರು ಅಂತಂದ್ರ ಅಲ್ಲಿ ಅದು ಉತ್ಪತ್ತಿ ನಾಶ ರಹಿತ. ಆ ಅನ್ಯೋನ್ಯ ಭಾವ ಕೂಡ ಅದು ಉತ್ಪತ್ತಿ ನಾಶ ರಹಿತವೇ ಅದ. ಅದರಲ್ಲಿ ಅತಿವ್ಯಾಪ್ತಿ ಆಗುತ್ತದೆ ಅಂತ ತಿಳ್ಕೊಂಡು ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಇರಬೇಕು, ಉತ್ಪತ್ತಿ ರಹಿತಿರ್ಬೇಕು, ಉತ್ಪತ್ತಿ ನಾಶ ರಹಿತಿರ್ಬೇಕು, ಅಭಾವ ಇರಬೇಕು. ಅದಕ್ಕೆ ಅತ್ಯಂತ ಅಭಾವ ಅನ್ಬೇಕು. जहाँ किसी काल में जो पदार्थ न होवे, ಜೈಸೆ ಹಿಡ್ಕೊಂಡು ಹೋಗ್ಬೇಕ್ರಿ. ಹೇಗೆಂದ್ರೆ ವಾಯುವಿನಲ್ಲಿ ರೂಪ ಮತ್ತು ಗಂಧ ಯಾವ ಕಾಲದಲ್ಲಿಯೂ ಇರುವುದಿಲ್ಲ. ಅಲ್ಲಿ ಹಿಡ್ಕೊಂಡು ಅಲ್ಲಿ ಮುಂದಿನ ಲೈನ್ ಇಟ್ರೆ ಪರ ಹೀಗಿದ್ರೆ ವಾಯುವಿನಲ್ಲಿ ರೂಪ ಮತ್ತು ಗಂಧ ಯಾವ ಕಾಲದಲ್ಲಿ ಇರುವುದಿಲ್ಲ. ಅಲ್ಲಿ ಹಿಡ್ಕೊಂಡು ಹೋಗುವ. जैसे वायु में रूप और गंध में उसी काल में नहीं रहेगा. ಹೌದು. ಅಂದ್ರ ಏನ್ ಗೊತ್ತಾಗ್ಲಿಲ್ಲ ನನಗೆ. ಈಗ ಏನ್ ಹೇಳಿದ್ರಲ್ಲ ಅದ್ರ ಮುಂದಿನ ಲೈನ್ ಹೋಗಿಲ್ಲಪ್ಪ. ಲೈನ್ ಮುಂದೆ ಬಂದಿರಿ. ಅತ್ಯಂತ ಎಲ್ಲಿ ಕಿಸಿ ಕಾಲ में होवे पदार्थ ना होवे ಹಿಂಗ ಅಲ್ಲ. ಈಗ ಅದ 169 ಪೂರ ತಗೊಂಡ್ಬರ್ರಿ ಪರ. ಅದು 169ರಾಗ ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಇರ್ಬೇಕು, ಉತ್ಪತ್ತಿ ರಹಿತ ನಾಶ ರಹಿತ ಇರ್ಬೇಕು, ಅಭಾವ ಇರ್ಬೇಕು. ಅದಕ್ಕೆ ಅತ್ಯಂತ ಅಭಾವ जहाँ किसी काल में जो पदार्थ न होवे तहाँ किस पदार्थ का अत्यंತ ಅಭಾವ है. ಎಲ್ಲಿ ಯಾವ ಸಮಯದಲ್ಲಿಯೂ ಆ ಪದಾರ್ಥವು ಇರದಿದ್ದರೆ, ಎಲ್ಲಿ ಯಾವ ಪದಾರ್ಥವು ಅದು ಯಾವ ಸಮಯದಲ್ಲಿಯೂ ಇರ್ತಿದ್ದರೆ ಕಾಲ में ಅಂತ ಹೇಳಿ जहाँ किसी काल में जो पदार्थ न होवे ಅಂದ್ರ ಯಾವ ಸಮಯದಲ್ಲಿಯೂ ಇರ್ತಿದ್ರೆ जिस पदार्थ का अत्यंत अभाव ಆ ಪದಾರ್ಥದ್ದು ಏನ್ ಅನ್ಬೇಕು ಅಂದ್ರ ಅತ್ಯಂತ ಅಭಾವ ಅನ್ಬೇಕು. ಉದಾಹರಣೆ ಕೊಡ್ತಾರೆ, जैसे वायु में रूप और गंध किसी काल में नहीं हो. ಅಂದ್ರ ವಾಯುವಿನಲ್ಲಿ ರೂಪ
ಯಾಕಂದ್ರ ಆ ರೂಪ ಯಾರ್ದ ಅಗ್ನಿ ಅಗ್ನಿ ರೂಪ. ಹಾ, ಗಂಧ ಪೃಥ್ವಿ ಮಾತ್ರ ವೃತ್ತಿ ಅಂತ, ಪೃಥ್ವಿ ಗಂಧ ಇದೆ. ಆದ್ದರಿಂದ ವಾಯುವಿನಲ್ಲಿ ರೂಪ ಇಲ್ಲ, ಗಂಧ ಇಲ್ಲ. ವಾಸನೆ ಬರ್ತಕ್ಕಲ್ಲ. ಸ್ಪರ್ಶ ಅಂದ್ರೆ ರೂಪ ಬರ್ಬೇಕು. ಹಾ? ಅಂದ್ರ ಅವು ಒಂದಕ್ಕೊಂದು ಉತ್ತರೋತ್ತರ ಪೂರ್ವೋತ್ತರ ಒಂದೊಂದೊಂದು ಕಾರಣ ಹೋಗಿರ್ತಾರ. ಶಬ್ದ ಅಂದ್ರ ಆಕಾಶ ವಾಯು ವಾಯು ಐತಲ್ರಿ ಸರ, ಅದ್ರದ್ದು ಒಂದೊಂದು ಗುಣ ಇಲ್ಲಿ ಬರುವುದಿಲ್ಲರಿ ಸರ್, ಅದಕ್ಕೆ ಅದ್ರಾಗ ಅದು ಇಲ್ಲ. ಆಯ್ತು, ಅದು ಹಾ ಅದು 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 ಆ ಲೆಕ್ಕ ಬರೋಬರಿ. ಸರಿ, ಈಗ ನಾವು ಒಂದು ವಾಸನೆ ಬರ್ತೈತಿಲ್ಲ. ನಮ್ಗೆ ಬರ್ಬಾರ್ದು. ಈಗ ಏನೋ ಒಂದು ಹಾ ಬರ್ತದೆ. ಸುಗಂಧ ಆಗ್ಲಿ ದುರ್ಗಂಧ ಆಗ್ಲಿ ಬರ್ತೈತಿ ಎಲ್ಲ. ಹಾ, ಮತ್ತ ಈಗ ಒಂದು ಶ್ರೀಗಂಧ ಐತೆ ತಿಳ್ಕೊ. ಶ್ರೀಗಂಧ ತಂದ್ಕೊಳ್ಳಿ ಮತ್ತ ಬರ್ತದೆ ಇಲ್ಲ. ಅದು ವಾಯುದಾಲ್ರಿ ಅಂತದ. ಹಾ? ಪ್ರತಿಗ ಅದ್ರಾಗ ಕೊಡ್ತದ್ರಿ ವಾಯುದಾಲ್ರಿ ಅದು. ಏನ್ ಕೂಡ ಐತಿ? ವಾಸನೆ ರೀ ಪ್ರತಿದ್ರಿ ಅದು. ಅಲ್ಲಪ್ಪ, ಈಗ ಸುಗಂಧ ಬರ್ತಾ ಇಲ್ಲ. ಸುಗಂಧ ವಾಯುವಿನಲ್ಲೇ ಐತೆ ಇಲ್ಲ. ಅದನ್ನ ಆಧಾರ ಮಾಡ್ಕೊಂಡು ಬರ್ತೈತೆ ಹೊರತು ಅದ್ರದ ಅವ್ರಿಗೆ ಅಂದರೆ ಅದು ವಾಸ್ತವಿಕವಾಗಿ ಆ ಗಂಧ ಏನೈತಲ್ಲ, ಗಂಧ, ಆ ಗಂಧ ಅದು ಒಂದು ಹೂವು ತಿಳ್ಕೊ. ಹೂ, ಒಂದು ಮಲ್ಲಿಗೆ ಹೂ, ಹೌದಾ? ಆ ಹೂವು ಅದು ಸುಗಂಧ ವಾಸನೆ ಬರ್ತದೆ. ಆ ಸುಗಂಧ ವಾಸನೆ ಯಾಕೆ ಬರ್ತದ ಅಂತಂದ್ರೆ, ಆ ಹೂವಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಕಣಗಳು, ಆ ಮಲ್ಲಿಗೆ ಹೂವಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಕಣಗಳು ವಾಯುನೊಡನೆ ಕೂಡಿಕೊಂಡು ಬಂದು ನಮ್ಮ ಗ್ರಹಣ ಇಂದ್ರಿಯಕ್ಕೆ ಸಂಬಂಧವಾಗುತ್ತವೆ. ಅವು ಎಲ್ಲಿ ತನಕ ಇರ್ತಾವ ಅಂದ್ರೆ ಸಾಧಾರಣ ಈಗ 1 ತಾಸು 2 ತಾಸು ಬೇಡ. ಅದು ನಾಳೆಗೆ ಹೂವನ ಐತಿನ್ನ ಹೂ ಐತಿ, ಆದ್ರ ಹೂವಿನಲ್ಲಿದ್ದ ಕಣಗಳು ತಿನ್ಬೇಕು. ಅವ ವಾಸನೆ ಬರೋದು. ಅರ್ಥಿಷ್ಟೇ ಅಂದ್ರ ಆ ಸುಗಂಧ ಆ ಹೂವಿನ ಸೂಕ್ಷ್ಮ ಕಣಗಳನ್ನ ಆಶ್ರಯ ಮಾಡ್ಕೊಂಡದ. ಆ ಕಣಗಳು ವಾಯುವಿನಲ್ಲಿ ಬರ್ತಾವ. ಹೆಂಗಾದ್ರ ಆದ್ದರಿಂದ ಆ ವಾಯುವಿನಲ್ಲಿ ಇದ್ದ ಕಿಸಿ ಕಾಲ ಮೇ ನೈ ಹೋವೆ ಅಂದ್ರ ರೂಪ ಮತ್ತು ಗಂಧವು ಯಾವ ಸಮಯದಲ್ಲಿಯೂ ಎಂದೂ ಇಲ್ಲ. ತಾ ರೂಪ ಗಂಧಕ ಅತ್ಯಂತ ಭಾವ. ಅಲ್ಲಿ ಇದಕ್ಕೆ ಏನ್ ಅನ್ಬೇಕಂದ್ರೆ ಅತ್ಯಂತ ಭಾವ ಅಂತ ಹೇಳ್ಬೇಕು. आत्मा में रूप रस गंध स्पर्श और शब्द कभी भी रहे नहीं. ಏನ್ ಹೇಳ್ತಾರೋ ಇವರು ವಾಯುವಿನಲ್ಲಿ ಹೇಳಿದ್ರು. ಅದರಂತೆ ಆತ್ಮನಲ್ಲಿ ರೂಪ ರಸ ಗಂಧ ಸ್ಪರ್ಶ ಶಬ್ದ ಎಂದೆಂದೂ ಇರುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದು ಶ್ರುತಿ ಪ್ರಮಾಣವೂ ಕೂಡ ಇದೆ. ಇಲ್ಲಿ ಹೇಳಿದ ಆತ್ಮನಲ್ಲಿ ರೂಪರಸ ಗಂಧಾದಿ ಗುಣಗಳು ಇವು ಎಂದು ಇಲ್ಲ ಅನ್ನೋ ಬಗ್ಗೆ ಶ್ರುತಿ ಪ್ರಮಾಣದ. ಅದು ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನಲ್ಲಿ ಬಂದರು. ಏನಂತ? ಅಶಬ್ದ ಅಸ್ಪರ್ಶ ಅರೂಪಂ ಅವ್ಯಯಂ ಅಂತ ಬಂದ. ಅಲ್ಲಿ ಎಲ್ಲಿ ಬಂದದಂದ್ರ 1ನೇ ಅಧ್ಯಾಯದ 3ನೇ ವಲ್ಲಿಯ 15ನೇ ಮಂತ್ರದಲ್ಲಿ ಬಂದದ್ದು. ಅಶಬ್ದ ಸ್ಪರ್ಶ ಅರೂಪಂ ಅವ್ಯಯಂ ಅಂತ ಅಲ್ಲಿ ಬಂದರು. ಅಂದ್ರ ಅರ್ಥ
ಅದು ಅತೀಂದ್ರಿಯ ಐತೆ ಅಂತ. ಆ ಇವು ಶಬ್ದ ಸ್ಪರ್ಶಾದಿಗಳು ಇಂದ್ರಿಯಗೆ ವಿಷಯ. ಇನ್ನೊಂದು ಹೇಳ್ಬೇಕಾದ್ರೆ ಆತ್ಮನಲ್ಲಿ ರೂಪರಸ ಗಂಧಾದಿ ಗುಣ ಇವು ಇಲ್ಲ. ಇದು ಹೇಳಿರಲಿಲ್ಲ ಇಲ್ಲಿ. ಅಲ್ಲಿಂದ ಇಲ್ಲ ಅಂದ್ರು, ಯಾಕಿಲ್ಲ ಅಂತ ಹೇಳಿದ್ರು. ಹೌದು, ಕೇಳೋಬೇಕಾಗ್ತ ಅವಾಗೇನೇನು ಹಿಂಗೆ ಕೇಳ್ಬೇಕೇನಿಲ್ಲ. ಹೌದಲ್ಲ, ಇಲ್ಲ ಅಂತ ಹೇಳಿದ್ರ. ಹೌದಾ, ಯಾಕಿಲ್ಲಪ್ಪ? ಯಾಕಿಲ್ಲ ಅಂತ ಕೇಳಿದ್ರೆ ಏನಂತ ಹುಚ್ಚುತ್ತಾರೆ. ಇದಕ್ಕ ಹುಚ್ಚುತ್ತಾರೆ. ಏನಂದ್ರ ಯಾಕಿಲ್ಲ ಅಂದ್ರ ನಿರವಯವ ಐತೆ. ಅಲ್ಲಿ ನೋಡಿ ಅವಯವದ ಏನೈತಿಲ್ಲ ಕೆಲಸ. ಅವಯವ ಅಂದ್ರೆ ಕೈಕಾಲಗಳು, ಅವರದೇ ಕೆಲಸ. ಅದಕ್ಕೆ ಹುಚ್ಚ ಅಂದ್ಯ. ಅಂದ್ರ ಅವ ನಿರವಯವ ಇಲ್ಲ, ನಿರ್ಗುಣನಿದ್ದಾನೆ ಅಂತ ಹೇಳ್ತಾರೆ. ಯಾಕಿಲ್ಲ ಅಂದ್ರೆ ಆತ್ಮ ನಿರ್ಗುಣನಿದ್ದಾನೆ. ಇವು ಗುಣ ಅದಾವು. ಶಬ್ದ ಸ್ಪರ್ಶ ರೂಪ ರಸಗಾದಿ ಗಂಧಾದಿಗಳು ಗುಣ ಅದಾವು. ಆದರೆ ಆತ್ಮ ನಿರ್ಗುಣನಿದ್ದಾನೆ. ಆದ್ದರಿಂದ ಅವು ಅಲ್ಲಿ ಇಲ್ಲ ಅಂತ ಈ ರೀತಿ. ಅಲ್ಲದೆ ಮತ್ತೆ ಕೃಷ್ಣ ಯಜುರ್ವೇದಿ ಶ್ವೇತಾ ಚತುರುಪನಿಷತ್ತಿನ 6ನೇ ಅಧ್ಯಾಯದ 11ನೇ ಮಂತ್ರದಲ್ಲಿನೂ ಇದರ ಬಗ್ಗೆ ಬರ್ತದೆ. ಇದರ ಬಗ್ಗೆ ಈಗೇನು ಅವನು ನಿರ್ಗುಣನಿದ್ದಾನೆ ಅಂತ ಹೇಳಿದ್ರು. ಇದ್ರ ಬಗ್ಗೆನೂ ಶ್ರುತಿ ಪ್ರಮಾಣ. ಅಲ್ಲಿ ಕೃಷ್ಣ ಯಜುರ್ವೇದಿಯ ಶ್ವೇತಾ ಚತುರುಪನಿಷತ್ತಿನಲ್ಲಿ ಅದು ಅದ. ಅಂದ್ರ ಅಲ್ಲಿ ಏನದ ಅಂದ್ರ ಏಕೋ ದೇವ ಸರ್ವಭೂತೇಷು ಭೂತಃ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಸ್ಯ. ಅಂದ್ರ ಅವ ಸಾಕ್ಷಿ ಅದಾನು, ಚೈತನ್ಯ ಸ್ವರೂಪದಾನು, ನಿರ್ಗುಣ ಇದ್ದವಾನೆ ಅಂತ ಕಡೆಗೆ ಹೇಳಿದರೆ. ಆತ್ಮ ನಿರ್ಗುಣನಾದ್ದರಿಂದ ಈ ಶಬ್ದ ಸ್ಪರ್ಶಾದಿಗಳು ಏನು ಅದ್ರ ಮಂತ್ರ ಅಂದ್ರ ಅದ ಅಶಬ್ದ ಸ್ಪರ್ಶ ರೂಪಮವ್ಯ ಅಂತ ಕಠೋಪನಿಷತ್. ಹೌದಿಲ್ಲ? ಈಗ ಅದು ಏಕೋ ದೇವ ಸರ್ವಭೂತೇಷು ಗೂಢ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತ ಕೇವಲ ನಿರ್ಗುಣಸ್ಯ ಅಂತ ಈಗ. ಅದಕ್ಕ ಗಂಧ ರೂಪ ರಸ ಗಂಧ ಯಾಕೆ ರೂಪಾಧಿಕನಿಕೆ ಅತ್ಯಂತ ಅಭಾವ ಆತ್ಮ. ಆದ್ದರಿಂದ ಈ ರೂಪರಸ ಅದರ ಏನದ ಗುಣಗಳು ಇವು ಆತ್ಮನಲ್ಲಿ ಅತ್ಯಂತ ಅಭಾವ ಅಂತ ಹೇಳೋದು. ಈಗ ಅತ್ಯಂತ ಭಾವದ ನಡೆದ ವಿಷಯ ಏನ ಉತ್ಪತ್ತಿ ಶೂನ್ಯತೋ ಪ್ರಾಭಾವ್ಯ. ಅಲ್ಲಿ ಉತ್ಪತ್ತಿ ಶೂನ್ಯ ಅಂದ್ರ ಉತ್ಪತ್ತಿ ರಹಿತವಾದದ್ದು ಪ್ರಾಭಾವ ಆಯ್ತು. उत्पत्ति शून्य तो प्रागभावी है. सो ಏನೈತಲ್ಲಿ ನಾಶವಂತ ಐತ್ರಿ. ನಾಶವಂತ ಐತೆ. ನಾಶವಂತ ಅಂದ್ರೆ ತಪ್ಪ. ನಾಶ ಕಟ್ಟಲ್ಲ ನಾಶ ಶೂನ್ಯ ನೈ. ಇಲ್ಲಿ ನಾಶ ಶೂನ್ಯ ಇಲ್ಲ ಅಂದ್ರ ಇಲ್ಲ.
ಅಂದ್ರೆ ನಾಶ ಆಗ್ತೈತ. ನಾಶ ಶೂನ್ಯನೇ ಅಂತಾರೆ ಇಲ್ಲಿ. ನಾಶ ಶೂನ್ಯ ಇರುವುದರಿಂದ ನಾಶ ಅಂತ ಶೂನ್ಯನೇ ನಾಶ ಶೂನ್ಯ ಇಲ್ಲ. ಅದು ಉತ್ಪತ್ತಿ ಶೂನ್ಯ ಅದ, ಆದ್ರೆ ನಾಶ ಶೂನ್ಯ ಇಲ್ಲ. ಅಂದ್ರೆ ಉತ್ಪತ್ತಿ ರಹಿತ ಅದ, ನಾಶ ರಹಿತ ಇಲ್ಲ. ಮತ್ತೇನೋ ಉತ್ಪತ್ತಿ ಉಳಿದೈತೆ, ನಾಶ ಉಳಿದೈತೆ ಅಂತ. ಹಾ, ಯಾಕ ಪ್ರತಿಯೋಗಿ ಬಂದ ಕೂಡಲೇ ಅದು ನಾಶ ಆಗುತ್ತೆ. ನಾಶ ಶೂನ್ಯತೋ ಪ್ರಧ್ವಂಸಾಭಾವಿ. ನಾಶ ಶೂನ್ಯ ಅಂದ್ರೆ ನಾಶರಹಿತವಾದದ್ದು ಪ್ರಧ್ವಂಸಾಭಾವನೂ ಅದ. ಯಾಕಂದ್ರ ಅದು ಉತ್ಪತ್ತಿ ಶೂನ್ಯನೇ. ಆ ಪ್ರಧ್ವಂಸಾಭಾವವು ನಾಶರಹಿತೇನೋ ಇದೆ, ಆದ್ರ ನಾಶರಹಿತ ಅದು ಇಲ್ಲ ನಾಶ ರಹಿತವಂತೂ ಪ್ರಧ್ವಂಸಾಭಾವನೂ ಕೂಡ ಇದೆ. ನಾಶ ರಹಿತ ಪ್ರಧ್ವಂಸಾಭಾವದೆ, ಆದ್ರ ಉತ್ಪತ್ತಿ ರಹಿತ ಇಲ್ಲ. ಪ್ರಧ್ವಂಸಾಭಾವ ಉತ್ಪತ್ತಿ ಘಟ ಅಂತ ಕೂಡ ಉತ್ಪತ್ತಿ ಆಗುತ್ತದೆ. ಉತ್ಪತ್ತಿ ನಾಶ ಶೂನ್ಯ ಬ್ರಹ್ಮ ಬಿ. ಇನ್ನು ಉತ್ಪತ್ತಿ ನಾಶ ರಹಿತವಾದದ್ದು ಬ್ರಹ್ಮನು ಉತ್ಪತ್ತಿ ನಾಶ ರಹಿತ ಇದೆ. ಅಭಾವ ರೂಪನೇ, ಆದ್ರೆ ಆ ಬ್ರಹ್ಮ ಅಭಾವ ರೂಪ ಇಲ್ಲ. ಇನ್ನೊಂದು, ಇವುಗಳಲ್ಲಿ ಅಭಾವವನ್ನು ತಿಳಿಬೇಕಾದ್ರೆ ಒಂದು ಪಕ್ಕಡ ಏನು ಅಂತಾರೆ, ಇಲ್ಲ ಅಲ್ಲ. ಹೌದಿಲ್ಲ? ಇಲ್ಲಂತೂ ಶಬ್ದ ಬರ್ತದೆ, ಅಲ್ಲಂತೂ ಶಬ್ದ ಬರ್ತದೆ. ಅಲ್ಲ ಅಂತ ಬಂದರೆ ಅನ್ಯೋನ್ಯ ಅಭಾವ ಸಿದ್ಧವಾಗುತ್ತದೆ, ಇಲ್ಲ ಅಂತ ಬಂದರೆ ಅತ್ಯಂತ ಅಭಾವ ಸಿದ್ಧವಾಗುತ್ತದೆ. ಇದರ ಪಕ್ಕಡಗಳು ಅಂದ್ರೆ ಕಡೆ ಶಬ್ದ ಅಲ್ಲ ಅಂತ ಬಂತು ಅಂದ್ರೆ ಅನ್ಯೋನ್ಯ ಅಭಾವ ಅನ್ಬೇಕು. ಅಲ್ಲ ಅಂದ್ರೆ ಅನ್ಯೋನ್ಯ ಭಾವ ಸಿದ್ಧವಾಗುತ್ತದೆ, ಇಲ್ಲ ಅಂದ್ರೆ ಅತ್ಯಂತ ಭಾವ ಸಿದ್ಧವಾಗುತ್ತದೆ. ಅಲ್ಲ ಅಂದ್ರೆ ಅನ್ಯೋನ್ಯ ಭಾವ, ಇಲ್ಲ ಅಂದ್ರೆ ಅತ್ಯಂತ ಅಭಾವ. ಅದರ ಅಂತ ಇವು ಎಲ್ಲಿ ಬಂದು ಅಂದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಹಂಗ ಸಂಗೀತಕಾರ ಇಟ್ಟ ಅಂದ್ರೆ ಇದಾರಾಗತ್ತೆ. ಒಂದೊಂದು ಸ್ವಲ್ಪ ಇದು ಮಾಡಿದ್ರೆ ಹಾಗಾದ್ರೆ ಅದೊಂದು ಸ್ವಲ್ಪದೊಳಗೆ ತಿಳ್ಕೊಳ್ಬೇಕು. ಇಲ್ಲ ಅಲ್ಲ ಅಂತ. ಇನ್ನ ಉತ್ಪತ್ತಿ ನಾಶ ಶೂನ್ಯ ಬ್ರಹ್ಮನೂ ಕೂಡ ಇದೆ, ಅದು ಅಭಾವ ರೂಪ ಇಲ್ಲ. ಕಿಂತು ಭಾವ ರೂಪ, ಆ ಬ್ರಹ್ಮವು ಭಾವ ರೂಪದ. ಯಾಕಂದ್ರೆ ನಾವು ಇಲ್ಲಿ ಅಭಾವ ಬಗ್ಗೆ ಹೇಳ್ತೀವಿ. ಉತ್ಪತ್ತಿ ನಾಶರಹಿತವಾದದ್ದು ಭಾವ ರೂಪ ಅಂತೂ ಅನ್ಯೋನ್ಯ ಭಾವನು ಕೂಡ ಇದೆ. ಉತ್ಪತ್ತಿ ನಾಶ ಶೂನ್ಯ ಅಂದ್ರೆ ಉತ್ಪತ್ತಿ ನಾಶ ಶೂನ್ಯ ಅಂದ್ರೆ ಉತ್ಪತ್ತಿ ನಾಶ ರಹಿತ. ಅಭಾವ ಉತ್ಪತ್ತಿ ನಾಶ ಇರ್ಬೇಕು, ಅಭಾವ ಇರ್ಬೇಕಂದ್ರೆ ಅನ್ಯೋನ್ಯ ಭಾವ ಕೂಡ ಉತ್ಪತ್ತಿ ನಾಶ ರಹಿತ. ಸೊ ಅನ್ಯೋನ್ಯ ಭಾವ ಸೇ ಭಿನ್ನ ನೈ. ಅದಕ್ಕೆ ಅನ್ಯೋನ್ಯ ಭಾವಕ್ಕಿಂತ ಭಿನ್ನತ ನಾವು ಇಟ್ಟೆ. ಎಲ್ಲಿಟ್ಟೆ ಅತ್ಯಂತ ಅಭಾವದ ಲಕ್ಷಣ ಹೇಳುವಲ್ರಿ, ಅನ್ಯೋನ್ಯ ಅಭಾವಕ್ಕಿಂತ ಅದೇ ಏನಂದ್ರ 169 ಪೆನ್ ಕೊಡಿದ್ದಾರೆ. 300 ಪ್ರಿಂಟ್ ತೋರಿಸ್ತೀನಿ.
ಇನ್ನೇನು ಮತ್ತೆ ಜರೂರು ಹಾ ಉತ್ಪತ್ತಿ ನಾಶರಹಿತ ಅಭಾವ ಅನ್ಯೋನ್ಯ ಭಾವ ಕೂಡ ಇದೆ. ಆದ್ರೆ ಅನ್ಯೋನ್ಯ ಭಾವಕ್ಕಿಂತ ಅದು ಭಿನ್ನ ಇಲ್ಲ. ಆದ್ರಿಂದ ನಾವಲ್ಲಿ ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಇರಬೇಕು. ಎಲ್ಲಿ 169ರಲ್ಲಿ ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಇರಬೇಕು. ಉತ್ಪತ್ತಿ ನಾಶ ರಹಿತ ಇರಬೇಕು. ಆ ಅಭಾವಕ್ಕೆ ಅತ್ಯಂತ ಭಾವ ಅನ್ನುತ್ತಾರೆ ಅಂತ ನಮಗೆ उक्त भाव के स्वरूप में वेदांत के विरुद्ध अंश का प्रदर्शन ಇಲ್ಲಿ ತನಕ ನ್ಯಾಯ ರೀತಿಯಿಂದ ಹೇಳಿದರು. ನ್ಯಾಯಿಕರ ಶಾಸ್ತ್ರದಲ್ಲಿ ಈ ಅಭಾವಗಳ ಬಗ್ಗೆ ಒಪ್ಪಿಟ್ಟು ಹೇಳ. ಆದ್ರ ಉಕ್ತ ಅಂದ್ರೆ ಹೇಳಲ್ಪಟ್ಟಂತ ಈ ಅಭಾವಗಳ ಸ್ವರೂಪದಲ್ಲಿ ವೇದಾಂತಕ್ಕಿಂತ ವಿರುದ್ಧ ಅಂಶ ಏನದಾವ. ಯಾಕ ನ್ಯಾಯಿಕರು ಒಪ್ಪಿದ್ದು ನಾವು ಒಪ್ಪಿಲ್ಲ. ಹೆಂಗ ನಾವು ಒಪ್ಪಿದ್ದಕ್ಕೂ ಅವ್ರು ಒಪ್ಪಿದ್ದಕ್ಕೂ ವಿಲಕ್ಷಣ ವಿರುದ್ಧ ಇದೆ. ಆದ್ದರಿಂದ ವೇದಾಂತದಲ್ಲಿ ಆ ಅಭಾವಗಳ ಸ್ವರೂಪ ನ್ಯಾಯಿಕರು ಒಪ್ಪಿದ್ದಕ್ಕ ನಮ್ಮ ವೇದಾಂತಕ್ಕೆ ವಿರುದ್ಧವಾಗಿ ಯಾವ ಅಂಶ ಐತಿ ಅದನ್ನ ಪ್ರದರ್ಶನ ಅಂದ್ರ ಅದನ್ನು ನಾವು ತೋರಿಸ್ತೇವೆ. 170ನೇ अंक इस रीति से अभाव का कथन न्याय शास्त्र की रीति से कही. ಇಲ್ಲಿ ತನಕ ನಾವು ಅಭಾವಗಳ ಸ್ವರೂಪ ಏನ್ ಹೇಳೇವಿ ಅದು ನ್ಯಾಯಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾವು ಹೇಳೇವಿ. ಯಾಮೇ ಜಿತನಾ ಅಂಶ ವೇದಾಂತ ವಿರುದ್ಧ ಸೊ ಸಂಕ್ಷೇಪ ದಿಕ್ಕಾವ. ಆದ್ರೆ ಅದರಲ್ಲಿ ಎಷ್ಟು ಅಂಶ ವೇದಾಂತಕ್ಕೆ ವಿರುದ್ಧ ಐತಿ ಈಗ ಅದನ್ನ ನಾವು ಈಗ ಸಂಕ್ಷೇಪವಾಗಿ ಅದನ್ನು ತಿಳಿಸ್ತೀವಿ. ಕಪಾಲ ಮೇ ಘಟಕೆ ಪ್ರಾಗ್ಭಾವಕ್ಕೂ ಅನಾದಿ ಕೈ. ಆ ನ್ಯಾಯಿಕರೇ ಮಾಡ್ಯಾರ ಅಂತ ಕೇಳಿದರೆ ಆ ಕಪಾಲದಲ್ಲಿ ಘಟದ ಪ್ರಾಗ ಭಾವ ಅನಾದಿ ಐತಿ ಅಂತ ಹೇಳ್ಯಾರ. तो ಪ್ರಮಾಣ ವಿರುದ್ಧ ಇದು ಪ್ರಮಾಣಕ್ಕೆ ವಿರೋಧ ಆಗ್ತಾರೆ. ಏನೋ ಕಪಾಲದಲ್ಲಿ ಘಟದ ಪ್ರಾಗಭಾವ ಅನಾದಿಯಾಗಿ ಇರ್ತದ ಅಂತ ಹೇಳಿದ್ದು ಇದು ಪ್ರಮಾಣಕ್ಕೆ ವಿರೋಧ ಆಗ್ತದೆ. ಯಾಕೆ ವೇದಾಂತಕ್ಕೆ ಅನುಸಾರಿನೇ ಅದು ವೇದಾಂತ ಇದನ್ನು ಒಪ್ಪಿಲ್ಲ. ಆ ಪ್ರಾಗಭಾವ ಕಪಾಲಗಳಲ್ಲಿ ಅನಾದಿಯಾಗಿ ಇರ್ತದಂತ ನಾವು ಒಪ್ಕೋಬೇಕು. ಯಾಕೆ ವೇದಾಂತಕ್ಕೆ ಅನುಸಾರಿನೇ ಅದು ವೇದಾಂತ ಅನುಸಾರ ಇಲ್ಲ. ಯಾಕಿಲ್ಲ? ಕಾಯತೆ घट प्राग भाव का अधिकरण साधी है. आ घट प्राग भाव का अधिकरण साधी है. प्रतियोगी भी घट भी साधी है. प्राग भाव को अनादिता ತಿಳಿಸ್ತೇವೆ. ಆ ಪ್ರಾಗ ಭಾವ ಅದಕ್ಕೆ ಅನಾದಿ ಅಂತ ಹೇಳುದು ಯಾವ ರೀತಿ ಸಂಭವಿಸ್ತದೆ? ಗೊತ್ತಾಗ್ತಾನೆ? ಎಲ್ಲಿ ಗೊತ್ತಾಗಲ್ಲ, ನನಗ್ ಗೊತ್ತಾಗ್ತದೆ. ಇಲ್ಲಿ ಗೊತ್ತಾಗಿಲ್ಲ ಇವನಿಗೆ. ಅಂದರೆ ಇಲ್ಲಿ ಅವರು ನೈಯಾಯಿಕರು ಕಪಾಲ ಅಂದ್ರೆ ಪಪ್ಪರಿಗೆಯಲ್ಲಿ ಆ ಘಟದ ಪ್ರಾಗಭಾವ ಅನಾದಿಯಾಗಿರ್ತಾ ಇದ್ವಿ ಅಂತ ಹೇಳಿದ್ರ. ಅದಕ್ಕೆ ಪ್ರಮಾಣ ವಿರುದ್ಧ ಅಂತೇಳಿ ವೇದಾಂತ ಅನುಸಾರ ಅದು ನಾವು ಒಪ್ಪಂಗಿಲ್ಲ. ಯಾಕಂದ್ರ ಪ್ರಾಗಭಾವದ ಅಧಿಕರಣ ಸಾಧಿ ಅಂದ್ರೆ ಪ್ರಾಗಭಾವದ ಅಧಿಕರಣ ಸಾಧಿ ಅಂದ್ರೆ ಏನು? ಅಧಿಕರಣ ಅಂದ್ರೆ ಅಧಿಷ್ಠಾನ ಕಪಾಲಗಳು ಅದಾವಲ್ಲ, ಕಪಾಲಗಳು ಹುಟ್ಟತಾವ. ಅದಕ್ಕ ಆ ಘಟ ಪ್ರಾಗಭಾವದ ಅಧಿಕರಣ ಅಂದ್ರೆ ಆ ಕಪಾಲಗಳು ಆಗ್ಯಾವು, ಆದ್ರಿಂದ ಸಾಧಿ ಅದಾವ. ಅಲ್ಲಿ ಈ ಪ್ರಾಗಭಾವ ಇರ್ತೈತೆ ಅಂತ ಇವ್ರು ಹೇಳ್ತಾರ. ಅವು ಎರಡು ಕಪ್ಪರಿಗೆ ಮೊದಲ ಕಪಾಲಗಳು ಉತ್ಪತ್ತಿ ಆಗ್ಯಾವು, ಅನಾದಿರ ಇಲ್ಲವು. ಅನಾದಿಯಾದ ಪ್ರಾಗಭಾವ ಅಲ್ಲಿ ಇರ್ತೈತೆ ಅಂತ ಹೇಳ್ತಾರೆ. ಎಷ್ಟು ತಪ್ಪಿದು. ಸಾದಿ ವಸ್ತುವಿನಲ್ಲಿ ಅನಾದಿ ಐತಂದ್ರೆ ಅನಾದಿ ಅಂದ್ರೆ ಎಂದೋ ಮೊದಲಿದ್ದದ್ದು ಅದು. ಸಾದಿ ಅಂದ್ರೆ ಈಗಿದ್ದ ವಸ್ತುವಿನಲ್ಲಿ ಎಂದೋ ಇದ್ದ ವಸ್ತು ಇರ್ತದಂದ್ರ ಅದಕ್ಕ
प्राग भाव अधिकरण साधी प्रतियोगी घट भी साधी ಆ ಆಗ ಪ್ರಾಗ ಭಾವಕ್ಕೆ ಪ್ರತಿಯೋಗಿ ಆಗಲ್ಪಟ್ಟಂತ ಘಟ ಅದನ್ನು ಸಾಧ್ಯ ಆ ಆ ಪ್ರಾಗ ಭಾವಕ್ಕೆ ಪ್ರತಿಯೋಗಿಯಾದ ಘಟ ಅಂತ ಸಾಧ್ಯ ಅದ ಆ ಮತ್ತ ಪ್ರಾಗ ಭಾವ ಅಧಿಕರಣವಾದ ಕಪಾಲಗಳು ಸಾರಿ ಮತ್ತು ಘಟನೂ ಸಾರಿ ಸಾಧಿ ಅಂದ್ರೆ ಆದಿ ಉಳಿದು ಉತ್ಪತ್ತಿ ಉಳಿದ ಅಂತ ಹೇಗ प्राग भाव को अनादिता की प्राग भाव ಯಾಕಂದ್ರೆ ಪ್ರಾಗ್ ಭಾವ ಘಟ ಏನಿರ್ತತಿ ಕಪಾಲಗಳಲ್ಲಿ ಆ ಕಪಾಲನು ಸಾಧಿ ಅದಾವ ಉತ್ಪತ್ತಿ ಆಗ್ಯಾವ ಮತ್ತು ಘಟನು ಉತ್ಪತ್ತಿ ಆಗ್ಯದ ಅಂದ ಮಾತ ಮೇಲೆ ಆ ಅನಾದಿ ಪ್ರಾಗ್ ಭಾವ ಈಗ ಹುಟ್ಟಿದ ವಸ್ತುವಿನಲ್ಲಿ ಹೆಂಗಿರ್ತದೆ ಇದು ಸರಿ ಅನಿಸ್ತದೆ ಆದ್ದರಿಂದ ಇದನ್ನು ನಾವು ಒಪ್ಪೋದಿಲ್ಲ ವೇದಾಂತದಲ್ಲಿ किस रीति से हो माया में सकल कार्य की प्राग भाव को अनादिता कहे तो संभव ಒಂದು ವೇಳೆ ಮಾಯೆಯಲ್ಲಿ ಈ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳು ಪ್ರಾಗ್ ಭಾವ ಅದು ಅನಾದಿಯಾಗಿ ಇರ್ತದ ಒಂದು ವೇಳೆ ಹೀಗೆ ಹೇಳಿದ್ರೆ ಈ ಮಾತು ಸಂಭವಿಸಬಹುದು ಯಾಕೆ ಸಂಭವಿಸ್ಬಂದ್ರೆ ಮಾಯಾ ಅನಾದಿ ಅದೆ ಮಾಯಾ अनादि है परंतु माया में कार्य का प्राग भाव कहना व्यर्थ है आदरू ಅದನ್ನು ಮಾಯೆಯಲ್ಲಿ ಪ್ರಾಗ್ ಭಾವ ಒಪ್ಪೋ ಅವಶ್ಯಕತೆ ಇಲ್ಲ ಅದನ್ನು ಒಪ್ಪೋ ಅವಶ್ಯಕತೆ ಇಲ್ಲ ಮಾಯೆಯಲ್ಲಿ ಒಪ್ಪೋದು ಯಾಕಂದ್ರೆ ಸಿದ್ಧಾಂತಮೇ ಇಟ್ಬಿನೇ ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಅದು ನಮಗ ಇಷ್ಟಂದ್ರೆ इच्छे विषय ಇಲ್ಲ ಯಾತೆ प्राग भाव साधी शांत है अनादि शांत जो अभाव सो प्राग भाव का लक्षण ಮಾಡ್ಯಾರ अनादि शांत जो अभाव सो ಅನಾದಿಯಾಗಿ ಅಂತ ಉಳ್ಳದ್ದಾಗಿ ಯಾವುದು ಇರುವುದೋ ಆ ಅಭಾವವು ಪ್ರಾಗ್ ಭಾವ ಅದಕ್ಕೆ ನಾವು ಅನಾದಿ ಅಂತ ಉಳ್ಳದ ಅನ್ನಂಗಿಲ್ಲ ನಾವು ಅದು ಸಾದಿ ಶಾಂತ ಉತ್ಪತ್ತಿ ಉಳ್ಳದ್ದು ನಾಶ ಉಳ್ಳದ್ದು ವೇದ ಅನಾದಿ ನಾಶ ಉಳ್ಳದಕ್ಕೆ ಅವರು ಅನಾದಿಯಾಗಿ ನಾಶ ಶಾಂತ ಅಂದ್ರೆ ಅಂತ ಉಳ್ಳದ್ದು ನಾಶ ಉಳ್ಳದು ಅವ್ರ ಅನಾದಿ ಶಾಂತ ಪ್ರಾಗ್ ಭಾವ ನಾವೆಲ್ಲ ಅನಾದಿ ಕುಂಡ್ರವಾದಿ ಯಾಕ ಕಪಾಲಗಳು ಸಾದಿ ಅದಾವು ಘಟನೂ ಸಾದಿ ಅದ ಮತ್ತ ಅಂದ ಮೇಲೆ ಅದರ ಪ್ರಾಗ್ ಭಾವ ಅನಾದಿಯ ಅನಾದಿ ಅನ್ನೋ ಸಂಶಯ ಆದ್ದರಿಂದ ಸಾದಿ ಸಾನ್ ಆದಿ ಉಳ್ಳದ್ದು ಅಂತ ಉಳ್ಳದು ಹೇಗ ಈ 171 तैसे न्यायिक मत में प्रध्वंसा भाव भी अपने प्रतियोगी के उपादान में ही रहे ये प्राग भाव ಹೇಗ ಅದರಂತೆ ನ್ಯಾಯಿಕ ಮತದಲ್ಲಿ ಪ್ರಧ್ವಂಸಾ ಭಾವ ಏನೈತಲ್ಲ ಪ್ರಧ್ವಂಸಾ ಭಾವ ಅಂದ್ರೆ ಸಾಧಿ ಅನಂತ ಉಳ್ಳದ್ದು ಪ್ರಧ್ವಂಸ ಉತ್ಪತ್ತಿ ಉಳ್ಳದ್ದು ನಾಶರಹಿತವಾದ ಸಾಧಿ ಅನಂತರ ಯಾವ ಅಭಾವ ಇರುತ್ತೋ ಅದು ಪ್ರಧ್ವಂಸ. ನಾಶ ನಂತರ ಜೋ ಅಭಾವ ಸೋ ಪ್ರಧ್ವಂಸ ಸರ್ ನಾಶಾನಂತರ ಘಟ ನಾಶಾನಂತರ ನಾಶ ಆದ ನಂತರ ಬಿಡ್ತೈತಿ ಪ್ರಧ್ವಂಸ ಪ್ರಧ್ವಂಸ ಅಂದ್ರೆ ನಾಶ ಅದನ್ನ ಘಟ ನಾಶ ಆದ ಕೂಡ ಪ್ರಧ್ವಂಸ ಅದಕ್ಕೆ ಪ್ರಧ್ವಂಸ ನಾಶಾನಂತರ ಜೋ ಅಭಾವ ಸೋ ಪ್ರಧ್ವಂಸ ಅದಕ್ಕೆ न्यायिक प्रध्वंसा भाव भी अपने प्रतियोगी के उपादान में ही रहे ಅವರು ಈ ಪ್ರಧ್ವಂಸಾ ಭಾವವನ್ನು ಕೂಡ ತನ್ನ ಪ್ರತಿಯೋಗಿಯ ಉಪಾದಾನ ಅಂದ್ರೆ ಆ ಘಟದ ಉಪಾದಾನವಾದ ಪ್ರತಿಯೋಗಿ ಅಂದ್ರೆ ಆ ಘಟ ಹೌದಿಲ್ಲ ಅಂದ್ರೆ ಆ ಘಟದ ಕಪಾಲಗಳು ಉಪಾದಾನ ಅಂದ್ರೆ ಕಪಾಲಗಳು ಅದು ಕೂಡ ಪ್ರಧ್ವಂಸಾ ಭಾವ ಆ ಕಪಾಲಗಳಲ್ಲಿ ಇರ್ತೈತೆ ಅಂತ ಹೇಳ್ತಾರೆ ಪ್ರಾಗ್ ಭಾವ ಹೆಂಗ ಹಂಗ ಪ್ರಧ್ವಂಸಾ ಭಾವ ಆ ಪ್ರತಿಯೋಗಿ ಉಪಾದಾನ ಕಾರಣದಲ್ಲೇ ಇರ್ತದೆ ಅಂತಂದ ಮೇಲೆ ರೇ
ಯಾತೆ ಘಟಕ ಧ್ವಂಸ ಕಪಾಲ ವೃತ್ತಿ ಹೈ ಆದ್ದರಿಂದ ಘಟದ ಧ್ವಂಸ ಕಪಾಲ ವೃತ್ತಿ ಹೈ ಸೋ ಅನಂತ ಹೈ ಆದ್ದರಿಂದ ಆ ಪ್ರಧ್ವಂಸಾಭಾವ ಧ್ವಂಸ ಅಂದ್ರೇನು ಪ್ರಧ್ವಂಸಾಭಾವ ಕಪಾಲಗಳಲ್ಲಿ ಇದ್ದು ಅದು ಅನಂತ ಐತಿ ಏಕತನ ಸಂಗತಿ ಹಿಂಗೆ ಹೇಳೋ ಆ ಪ್ರಧ್ವಂಸಾಭಾವ ಘಟದ ಪ್ರಧ್ವಂಸಾಭಾವ ಏನೈತಲ್ಲ ಆ ಕಪಾಲಗಳಲ್ಲಿ ಇರ್ತೈತಿ ಪ್ರತಿಯೋಗಿ ಉಪಾದಾನ ಅಂದ್ರೆ ಕಪಾಲಗಳು ಅಲ್ಲಿ ಇರ್ತದ ಮತ್ತದು ಅನಂತ ಇರ್ತದ ಅನಂತ ಅಂದ್ರೆ ಅಂತ ಇಲ್ಲ ಅಂತ ಹೀಗೆ ಹೇಳೋದು ಸಂಗತ ಆಕತಿ ಅಯೋಗ್ಯ ಘಟಧ್ವಂಸಕ ಅಧಿಕರಣಗಳು ಕಪಾಲ ಆ ಘಟ ಪ್ರಧ್ವಂಸಾಭಾವ ಏನೈತಲ್ಲ ಅದಕ್ಕ ಅಧಿಕರಣವಾದಲ್ಪಟ್ಟಂತ ಕಪಾಲ ಮತ್ತ ಅಲ್ಲೇ ಆ ಕಪಾಲಗಳಲ್ಲೇ ಇರ್ತೈತಲ್ಲ ಮತ್ತೆ ಅಧಿಕರಣ ಅಂತಿಲ್ಲ ಆ ಕಪಾಲವೇ ಅಧಿಕರಣ ಐತೆ ತಾಕೆ ನಾಸ್ತೆ ಘಟ ತುಮಕ ನಾಶ ಮಾಡೈತೆ ಅವು ಆ ಕಪಾಲ ನಾಶ ಹಾಕವೆಲ್ಲ ಕಪ್ಪರಿಗೆ ನಾಶ ಹಾಕವು ನಾಶ ಆಯ್ತಾನೆ ಮತ್ ಪ್ರಧ್ವಂಸಾಭಾವ ಇರ್ತೈತೆ ಇರ್ತೈತೆ ಅದನ್ನು ನಾಶ ಹೋಗ್ತತಿ ಆದ್ದರಿಂದ ಪ್ರಧ್ವಂಸಾಭಾವಿ ಸಾಧಿಸಾರ್ತೆ ಅನಾದಿ ಅನ್ನೋದು ಸಂಭವಿಸಂಗಿಲ್ಲ ಪ್ರಧ್ವಂಸಾಭಾವ ಉತ್ಪತ್ತಿ ಆಗ್ತದ ಅನಂತ ಅಂದ್ರ ನಾಶ ರಹಿತ ಅಂತ ಹೇಳ್ದಂಗ ಆಗ್ತದೆ ಅವ್ರು ಹೇಳಿ ಆದ್ರ ನಮ್ಮ ಲೆಕ್ಕದಾಗ ನೀನು ಆ ಪ್ರಧ್ವಂಸಾಭಾವ ಏನಿರ್ತದ ಅಂದ್ರೆ ಕಪಾಲಗಳಲ್ಲಿ ಇರ್ತದೆ ಆ ಕಪಾಲ ನಾಶ ಹಾಕವ ಇಲ್ಲ ನಾಶ ಹಾಕವ ಮೇಲೆ ಮತ್ತ ಅನಂತ ಹೆಂಗ ಅಂತ ಆಯ್ತಲ್ಲ ಕಪಾಲನ ಆಶ್ರಯ ಮಾಡ್ಕೊಂಡ್ರೆ ಕಪಾಲ ನಾಶ ಆಯ್ತು ಮತ್ತ ಅದು ನಾಶ ಆಯ್ತು ಆದ್ರಿಂದ ಅದು ಏನಾಯ್ತಂದ್ರೆ ಅದು ಸಾಲಿ ಯಾಕ ಹುಟ್ಟೈತಿ ಸಾ ಅಂತಂದ್ರ ನಾಶ ಆಕತಿ ಹುಟ್ಟೈತಿ ನಾಶ ಆಕತಿ ಆದ್ರಿಂದ ಸಾಧಿ ಸಾ 172ನೇ ಮೂರನೇ ನಂಬರ್ ಅನ್ಯೋನ್ಯಾಭಾವಿ ಅನ್ಯೋನ್ಯಾಭಾವ ಸಾಧಿ ಶಾಂತ ಅಧಿಕರಣ ಮೇ ಸಾಧಿ ಶಾಂತ ಅನ್ಯೋನ್ಯಾಭಾವ ಏನದಲ್ಲ ಅದು ಸಾಧಿ ಶಾಂತ ಅಧಿಕರಣದಲ್ಲಿ ಸಾಧಿ ಶಾಂತ ಅದು ಹೇಗಂದ್ರೆ ಜೈಸೆ घट में पट का अन्योन्याभाव है साकाधिकरण घट है तो शादी है ठीक है ना ನೋಡ್ರಿ ಬರೋಬರ್ ನೋಡಿ ವಿಚಾರ ಮಾಡಿ ಆದ್ರೆ ಹೇಳ್ರಿ ಇದು ಸುಮ್ಮ ಕುಂದ್ರೋದ್ ಬೇಡ ಸುಮ್ ಕೇಳಿದ ಯಾಕಂದ್ರೆ ಸುಮ್ಮ ಟೈಮ್ ಹೋಗ್ತದೆ ಸುಮ್ ಕೇಳಿನ ತಲೆಗಿನ ಬರ್ತದಿಲ್ಲ ಏನ್ ಹೇಳಿದ್ರು ಅಂದ್ರ ಅನ್ಯೋನ್ಯಾಭಾವ ಸಾಧಿ ಶಾಂತ ಅಧಿಕರಣದಲ್ಲಿ ಸಾಧಿ ಶಾಂತ ಐತಿ ಅದಕ್ಕೆ ಉದಾಹರಣೆ ಕೊಟ್ರು ಘಟದಲ್ಲಿ ಪಟದ ಅನ್ಯೋನ್ಯಾಭಾವ ಐತಿ ಅದರದು ಅಧಿಕರಣ ಘಟ ಅದು ಸಾಧಿ ಐತಿ ಶಾಂತ ಐತಿ ಅಂದ್ರ ಈ ಅನ್ಯೋನ್ಯಾಭಾವ ಎಲ್ಲಿ ಸಿದ್ಧಾಕತಿ ಅಂತ ಕೇಳಿದ್ರೆ ಘಟ ಪಟೋ ನ ಘಟವು ಕನ್ನಡದಾಗ ಹೇಳಿದ್ರು ಸಂಸ್ಕೃತ ಘಟವು ಪಟ ಅಲ್ಲ ನಾ ಎಂದ ಹೇಳ ಅಲ್ಲಂದ್ರ ಹೌದು ಘಟ ಪಟ ಅಲ್ಲ ಹೌದಿಲ್ಲ ಅರ್ಥ ಏನಂದ್ರ ಆ ಘಟ ಅಂದ್ರ ಅದು ಪಟ ಪಟ ಅಂದ್ರೆ ಬಟ್ಟೆ ಈ ಗಾಳಿಪಟ ಅಲ್ಲ ಬಟ್ಟೆ ಘಟ ಅಂದ್ರೆ ಗಡಿ ಪಟ ಅಂದ್ರೆ ಬಟ್ಟೆ ಆ ಘಟವು ಪಟ ಅಲ್ಲ ಅಂದ್ರೆ ಬಟ್ಟೆ ಅಲ್ಲ ಅಂದ ಮೇಲೆ ಅದು ಈ ಅಂದ್ರೆ ಏನಾಯ್ತು ಆ ಘಟವು ಪಟ ಅಲ್ಲಂದಾಗ ಆ ಎರಡರ ಮಧ್ಯದಲ್ಲಿ ಏನದ ಭೇದದ ಭೇದಕ್ಕೂ ಅನ್ಯೋನ್ಯ ಭಾವ
ಅನ್ಯೋನ್ಯ ಭಾವ ಎದಕ್ಕೆ ಅನ್ಬೇಕಂದ್ರೆ ವೇದಕ್ಕೂ ಅನ್ಯೋನ್ಯ ಭಾವ ಅಂತಾರೆ, ಇದು ಲಕ್ಷಣ ಐತೆ. ಹಾ, ಅಂದ ಮೇಲೆ ಘಟ ಬ್ಯಾರೆ ಪಟ ಬ್ಯಾರೆ ಅಂತ ಭೇದ ಬರ್ತದ. ಆದ್ದರಿಂದ ಘಟವು ಪಟ ಅಲ್ಲ. ಈ ರೀತಿ ಅಂದಾಗ ಅಲ್ಲಿ ಏನ್ ಹೇಳ್ತಾರ ಅವರು, ಜೈಸೆ ಘಟಮಯ ಪಟಕ ಅನ್ಯೋನ್ಯ ಭಾವ ತಾಕ ಅಧಿಕರಣ ಘಟ. ಆ ಅನ್ಯೋನ್ಯ ಭಾವ ಇಲ್ಲದ ಎರಡರ ಮಧ್ಯದಲ್ಲಿ ಐತಿಲ್ಲ, ಘಟ ಮತ್ತು ಪಟದ ಮಧ್ಯದಲ್ಲಿ ಭೇದ ಐತೆ ಎದ್ದುಕೊಂಡು ಅಂದ ಮೇಲೆ ಆ ಆ ಭೇದಕ್ಕೆ ಅಧಿಕರಣವಾದ ಘಟ ಐತಿಲ್ಲ. ಹಾ, ಘಟ ಸೊ ಸಾಧಿ ಘಟ ಹೆಂಗೈತಿ, ಅನಾದಿ ಐತೆ, ಸಾಧಿ ಐತಿ, ಘಟ ಸಾಧಿ ಐತಿ. ಅವ್ರ ಸಾ ಅಂತ ಆ ಘಟ ಸಾಧಿ ಐತಿ, ಉತ್ಪತ್ತಿ ಆಗ್ಯದ, ಅದರಿಂದ ಸಾಧಿ ಐತಿ. ಸಾ ಅಂತಂದ್ರ ಒಡೆದು ಹೋಗ್ತದ ಅಂತ ಆಕೈತಿ. ಆದ್ದರಿಂದ ಸಾ ಅಂದ್ರ ಘಟ ಸಾಧಿ ಸಾ ಅಂತ ಐತಿ, ಹೌದಿಲ್ಲ? ಅದಕ್ಕೆ ಅಧಿಕರಣವಾದದ್ದು. ಯಾತೆ ಘಟವೃತ್ತಿ ಅನ್ಯೋನ್ಯ ಭಾವೇ ಸಾಧಿ ಸಾ ಅಂತ ಅಂದ ಮೇಲೆ ಆ ಘಟವನ್ನು ಆಶ್ರಯ ಮಾಡ್ಕೊಂಡಿದ್ದಂತ ಅನ್ಯೋನ್ಯ ಭಾವ ಅದು ಘಟನ ಯಾವಾಗ ಅದಕ್ಕೆ ಆಶ್ರಯವಾದ ಘಟನ ಸಾಧಿ ಸಾ ಅಂತ ಐತಿ. ಉತ್ಪತ್ತಿ ಆಗ್ಯದ ಸಾಧಿ ಹೊರಗೆ ಹೋಗ್ತದ ಅಂತ ಸಾಧಿ ಸಾ ಘಟನೆ ಸಾ ಅದಕ್ಕೆ ಅಧಿಕರಣವಾದ ಘಟನ ಸಾಧಿ ಸಾ ಅಂತ ಐತಿ. ಅಂದ್ರ ಅದನ್ನ ಆಶ್ರಯ ಮಾಡ್ಕೊಂಡಿದ್ದಂತ ಈ ಅನ್ಯೋನ್ಯ ಭಾವ ರೂಪ ಭೇದ ಅದು ಹೆಂಗಿದೆ, ಅದನ್ನು ಸಾಧಿ ಸಾ ಅಂತ ಐತಿ. ಅನಾದಿ ಅಧಿಕರಣಮೇ ಅನ್ಯೋನ್ಯ ಭಾವ ಅನಾದಿ ಅಂದ್ರ ಅನಾದಿ ಅಧಿಕರಣದಲ್ಲಿ ಅನ್ಯೋನ್ಯ ಭಾವ ಅನಾದಿ ಇತ್ತು. ಅಂದ್ರ ಆ ಅಧಿಕರಣದ ಅನಾದಿ ಇತ್ತಂದ್ರ ಹೌದಿದು ಅನಾದಿ ಸಂಭವ ಆಗ್ತೈತಿ. ಪರಂತು ಅನಾದಿ ಬಿ ಸಾಂತೆ ಅಲ್ಲಿ ಅನಾದಿ ಅಂದ್ರೂ ಕೂಡ ಅದು ಅಂತ ಉಳಿದೈತೆ, ಅದನ್ನ ಹೇಳ್ತಾರೆ ಈಗ ಮುಂದ. ಶಾಂತ ಅನಂತನೇ ಅನಂತ ಅಂದ್ರ ಅಂತ ಇಲ್ಲದ್ದು, ಅದು ನಮ್ಮಲ್ಲಿ ಸಂಭವಿಸೋದೇ ಇಲ್ಲ. ಈಗ ನೈಯಾಯಿಕರಿಗೂ ವೇದಾಂತಕ್ಕೂ ಏನು ಭೇದ ಅದನ್ನ ಹೇಳಕತ್ತಾರೆ. ಈಗ 173ನೇ ಜೈಸೆ ಬ್ರಹ್ಮ ಮೇ ಜೀವ ಕಾ ಭೇದ ಆ ಬ್ರಹ್ಮ ಜೀವ ಬ್ರಹ್ಮರಲ್ಲಿ ಭೇದ ಅದ ಇಲ್ಲ, ಜೀವ ಬೇರೆ ಬ್ರಹ್ಮ ಬೇರೆ. ಸೋ ಜೀವಕ ಅನ್ಯೋನ್ಯ ಭಾವ, ಯಾಕ ಭೇದಕನ ಅನ್ಯೋನ್ಯ ಭಾವ ಅಂತಾರೆ. ಅಂದ ಮೇಲೆ ಆ ಜೀವನ ಅನ್ಯೋನ್ಯ ಭಾವ ಆ ಭೇದ ತಾಕ ಅಧಿಕರಣ ಬ್ರಹ್ಮ, ಆ ಭೇದಕ ಅಧಿಕರಣ ಯಾವುದು ಆಶ್ರಯ ಬ್ರಹ್ಮ. ಸೋ ಅನಾದಿ ಆ ಬ್ರಹ್ಮ ಹೇಗದ ಅನಾದಿ. ಯಾತೆ ಬ್ರಹ್ಮ ಮೇ ಜೀವಕ ಭೇದ ರೂಪ ಅನ್ಯೋನ್ಯ ಭಾವ ಅನಾದಿ. ಆದ್ದರಿಂದ ಬ್ರಹ್ಮದಲ್ಲಿ ಜೀವನ ಭೇದ ರೂಪ ಅನ್ಯೋನ್ಯ ಭಾವ ಏನದ ಅದು ಅನಾದಿ ಅದ. ಯಾಕ ಬ್ರಹ್ಮ ಅನಾದಿ ಅದ, ಅದನ್ನ ಆಶ್ರಯ ಮಾಡ್ಕೊಂಡಿದ್ದ ಅನ್ಯೋನ್ಯ ಭಾವ ರೂಪ ಭೇದವು ಕೂಡ ಅನಾದಿ. ಬ್ರಹ್ಮಜ್ಞಾನ ಸೇ ಅಜ್ಞಾನ ನಿವೃತ್ತಿ ದ್ವಾರ ಭೇದಕಿ ಅಂತೋವೆ. ಬ್ರಹ್ಮಜ್ಞಾನ ಆಯ್ತಂದ್ರ ಅವಾಗ ಏನಾಗತಿ, ಅಜ್ಞಾನ ನಿವೃತ್ತಿ ಆಗ್ತದೆ. ಅಜ್ಞಾನ ಅಂದ್ರೆ ಅಜ್ಞಾನದ ಲಕ್ಷಣ ಏನಂತ, ಅನಾದಿ ಭಾವರೂಪಂ ಯದ್ವಿಜ್ಞಾನೇನ ವಿಲೀಯತೆ ತದಜ್ಞಾನಮಿತಿ ಪ್ರಾಹು ಪ್ರಾಂಚೋ ವೇದಾಂತ ಭೇದಿನ. ಸಂಸ್ಕೃತದೊಳಗೆ ಲಕ್ಷಣ ಇದೆ, ಅದು ಕನ್ನಡದಾಗ ಹೇಳ್ತೇವೆ. ಕನ್ನಡದಾಗ ಅನಾದಿ ಅಜ್ಞಾನ ಅನಾದಿ ಭಾವರೂಪಂ ಯದ್ ವಿಜ್ಞಾನೇನ ವಿಲೀಯತೆ ತದಜ್ಞಾನಮಿತಿ ಪ್ರಾಹು ಪ್ರಾಂಚೋ ವೇದಾಂತ ವೇದಿನ. ಅಂದ್ರೆ ಏನಂದ್ರ ಅನಾದಿಯಾಗಿರಬೇಕು, ಅನಾದಿಯಾಗಿರ್ಬೇಕು, ಭಾವರೂಪ ಇರ್ಬೇಕ. ಅದು ಮತ್ತೆ ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು. ಅದಕ್ಕೆ ಅನಾದಿ ಭಾವವು ಯದ್ ವಿಜ್ಞಾನೇನ ವಿಲೀಯತೆ. ಯಾವ ಅಹಂ ಬ್ರಹ್ಮಕ್ಕೆ ಜ್ಞಾನ ಆದ ಕೂಡಲೇ ನಿವೃತ್ತಿ, ಅಜ್ಞಾನ ನಾಶ ಹೋಗ್ತದೆ. ಆದ್ದರಿಂದ ಜ್ಞಾನೇನ ವಿಲೀಯ ನಾಶ ಎಲ್ಲ ಆಗ್ತದೆ.
ಅನಾದಿಯಾಗಿರ್ಬೇಕು, ಭಾವ ರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗಬೇಕು, ಅದಕ್ಕೆ ಅಜ್ಞಾನ. ಎಷ್ಟು ಪದಗಳು ಹಾಕ್ಬೇಕಪ್ಪ? ಅನಾವಶ್ಯ ಪದಾರ್ಥ ಸ್ವೀಕಾರ ಗೌರವ. ಜರ ಕೃಷ್ಣನ್ ಕರಿ ಅಂದ್ರ ನಾಲ್ಕೈದು ಮಂದಿ ಹೋಗೋಣ ಅಂದ್ರೆ ಹೋದ್ರ ಕೆಲ್ಸ ಆಗದಿಲ್ಲ. ಹಂಗ ಒಂದ ಪದದಿಂದ ಅಜ್ಞಾನ ಅದು ಅನಾದಿ ಆದದಕ್ಕೆ ಅಜ್ಞಾನ ಅಂದ್ರೆ ಬರ್ತದಿಲ್ಲ ಅಂತ. ಹೀಗೆ ಅನಾವಶ್ಯ ಪದಾರ್ಥ ಸ್ವೀಕಾರ ಗೌರವ ದೋಷ ಅಂತಾರೆ. ಅದಕ್ಕಾಗಿ ಇದನ್ನು ಪದಪೂರ್ತಿ ಮಾಡೋದು ನೋಡುತ್ತಾರೆ. ಪದಪೂರ್ತಿ ಅಂದ್ರೆ ತೀರ್ ದೋಷಕ್ಕೆ ಅಭಾವ ದರ್ಶಕ ವಿಚಾರಕಾನ ಪದಪೂರ್ತಿ. ಮೂರು ದೋಷಗಳ ಅವ್ಯಾಪ್ತಿ, ಅತ್ವ್ಯಾಪ್ತಿ, ಅಸಂಭವ. ಏತದ್ ದೂಷಣತ್ತರೇ ರೈತತ್ವೇ ಅಸಾಧಾರಣ ಧರ್ಮವು ಸಂಲಕ್ಷಣಂ. ನಾವು ಮಾಡುವ ಲಕ್ಷಣವು ಅಜ್ಞಾನದ ಲಕ್ಷಣ ಮಾಡೇವಿ, ಅದು ನಿರ್ದೋಷ ಲಕ್ಷಣ ಇರಬೇಕು. ಅದರಲ್ಲಿ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ಯಾವ ದೋಷ ಒಂದು ದೋಷ ಇರಬಾರ್ದು. ಆದ್ದರಿಂದ ಆ ನಿರ್ದೋಷ ಲಕ್ಷಣ ಇರ್ಬೇಕು. ಅದ ನಿರ್ದೋಷ ಆಯ್ತು ಎಲ್ಲೋ ಅನ್ನೋದು ಪದಪೂರ್ತಿ ಮಾಡಿ ನೋಡಿದಾಗ ಗೊತ್ತಾಗತ್ತೆ. ಪರೀಕ್ಷೆ ಮಾಡ್ಬೇಕು, ಅದಕ್ಕೆ ಪದಪೂರ್ತಿ ಅಂತಾರೆ. ತೀನ್ ದೋಷಕ್ಕೆ ಅಭಾವ ದರ್ಶಕ ಪದ ಪರೀಕ್ಷಾ. ಮೂರು ದೋಷಗಳ ಅಭಾವ ಅಂದ್ರೆ ಅವು ಇಲ್ಲ ಅನ್ನೋದನ್ನು ಸಿದ್ಧ ಮಾಡುತ್ತೆ. ಅವಾಗ ನಿರ್ದೋಷ ಲಕ್ಷಣ ಐತವ. ಅದಕ್ಕೆ ಈಗ ಅನಾದಿಯಾದದ್ದಕ್ಕ ನಾವು ಅಜ್ಞಾನ ಇಟ್ಟೆ ಅಂದರೆ ಬರುವುದಿಲ್ಲ. ಬ್ರಹ್ಮನು ಅನಾದಿ, ಬ್ರಹ್ಮನು ಅನಾದಿ ಐತ್ರಿ, ಅಲ್ಲಿ ಐತ್ರಿ ವ್ಯಾಪ್ತಿ. ಆ ಪದಕೃತಿ ಅದು ಮುಂದೆ ಪೂರಾ ಸರಿಯಾಗಿ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಅದು ಪದಗಳನ್ನು ಎಲ್ಲಿ ತಗೋಬೇಕು ಅದರಲ್ಲಿ ಕಲಾ ಐತು ತಿಳಿತಾನೆ. ಅದಕ್ಕ ಇಲ್ಲಿ ಬ್ರಹ್ಮ ತಗೊಂಡ್ರೆ ನಡೆಯಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಅನಾದಿಯಾದದ್ದಕ್ಕನ ನಾವು ಅಜ್ಞಾನ ಅಂತಂದ್ರೆ ಪ್ರಾಗಭಾವ ಅನಾದಿ ಅದು ನಡೆದದ. ಪ್ರಾಗಭಾವ ಅನಾದಿ ಅಂತ ಹೌದ. ಅನಾದಿ ಶಾಂತ ಜೋಪಭಾವ ಸೋ ಪ್ರಾಗಭಾವ. ಆ ಪ್ರಾಗಭಾವದಲ್ಲಿ ಅತಿವ್ಯಾಪ್ತಿ ಆಯ್ತು. ಆದ್ದರಿಂದ ನಾವು ಮುಂದೆ ಏನ್ ಮಾಡ್ತೀವಿ, ಆ ಪ್ರಾಗಭಾವದಲ್ಲಿದ್ದಂತ ದೋಷವನ್ನ, ಅತಿವ್ಯಾಪ್ತಿ ದೋಷವನ್ನ ನಿವೃತ್ತಿ ಮಾಡೋ ಸಲುವಾಗಿ ಭಾವ ರೂಪ ಇರ್ಬೇಕು ಅಂತ. ಆ ಪ್ರಾಗಭಾವ ಅಭಾವ ಐತೆ, ಅದು ನಾವು ಭಾವ ರೂಪ ಇರ್ಬೇಕು ಅಂತ ಪದ ಇಟ್ಟೇವೆ. ಅತಿವ್ಯಾಪ್ತಿ ದೂರ ಆಯ್ತು. ಹಂಗಾರೆ ಭಾವ ರೂಪ ಇದ್ದದಕ್ಕನ ಅಜ್ಞಾನ ಅನ್ರಿ. ಭಾವ ರೂಪ ಇದ್ದದಕ್ಕನ ಅಜ್ಞಾನ ಅಂತಂದ್ರೆ ಬರ್ತತೆ ಇಲ್ಲ ಬರ್ತತೆ. ಆ ಭಾವ ರೂಪ ಹೇಳಕ್ಕೂ ಎರಡು ಕಾರಣ ಅದಾವ. ಏನ್ ಕಾರಣ ಅದಾವ ಎರಡು ಅಂತಂದ್ರ ಅಜ್ಞಾನಕ್ಕ ಭಾವ ರೂಪ ಯಾಕೆ ಇಟ್ರಂದ್ರ, ಒಂದನೇ ಕಾರಣ ನೈಯಾಯಿಕರು ಅಜ್ಞಾನಕ್ಕೆ ಎದಕ್ಕಂತಾರ ನ್ಯಾಯಶಾಸ್ತ್ರದಲ್ಲಿ ಅಂದ್ರ ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತಾರ. ಏನಾದ್ರು ಜ್ಞಾನದ ಅಭಾವಕ್ಕೆ ಅಜ್ಞಾನ. ಅಭಾವ ಆಯ್ತಲ್ಲ ಅದು ಹೌದಿಲ್ಲ. ಅಭಾವ ರೂಪ ಬೇರೆ ಹೌದು ಅಜ್ಞಾನವನ್ನ. ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂದ್ರೆ ನಮ್ದು ಅಭಾವ ರೂಪ. ಆದ್ದರಿಂದ ನಾವು ಭಾವ. ಎರಡನೇ ಕಾರಣ ಏನೈತೆ ಅಂದ್ರ ಈ ಜಗತ್ತಿಗೆ ಉಪಾದಾನ ಕಾರಣ ಆಗೈತೆ ಅಜ್ಞಾನ. ಅಜ್ಞಾನದ ಕಾರ್ಯವೇ ಈ ಜಗತ್ತೆಲ್ಲ, ದೇಹಾದಿಗಳೆಲ್ಲ ಇಂಥ ಉಪಾದಾನ ಕಾರಣಕ್ಕಂದ್ರ ಅಭಾವ ಅದಕ್ಕರ ಕಾರಣಕ್ಕತೇನೆ. ಭಾವ ರೂಪದ ಇದ್ರೆ ಇನ್ನೊಂದು ಹೋಗುತ್ತದೆ. ಆದ್ದರಿಂದ ನಾವು ಭಾವ ರೂಪ ತಿಟ್ಟೇವೆ. ಅನಾದಿ ಭಾವ ಹಂಗಾರ ಭಾವ ರೂಪ ಇದ್ದದಕ್ಕನ ಅಜ್ಞಾನ ಅನ್ರಿ. ಏನ್ ಮಾಡ್ಬೇಕ? ಏನ್ ಮಾಡ್ಕೋತೀರಿ ನೀವ ಮಾಡ್ಕೋರಿ. ಆದ್ರ ಭಾವ ರೂಪ ಬ್ರಹ್ಮ ಇಲ್ಲ. ಈ ಮೊಬೈಲ್ ಅದೇ ಮೊಬೈಲ್ ಭಾವ ಐತಿಲ್ಲ. ಮತ್ತ ಇದರಲ್ಲಿ ಅತಿವ್ಯಾಪ್ತಿ ಆಯ್ತು. ಅದಕ್ಕೆ ಏನ್ ಮಾಡ್ಬೇಕು? ಯಾರಿಗ ಗೊತ್ತು? ನೀವು ಏನೋ ಮಾಡ್ಕೊಡಿ ಅಂತ. ಏನು ಮಾಡ್ಬೇಕಂದ್ರೆ ಅನಾದಿ ಇರ್ಬೇಕಂತ ಮತ್ತ ಇರ್ಬೇಕಾಯ್ತು. ಆ ಮೊಬೈಲ್ ಅನಾದಿ ಇಲ್ಲ. ಅದ
ಆದ್ದರಿಂದ ಆದಿಭಾವ ಅನಾದಿನೂ ಇರ್ಬೇಕು ಇರ್ಬೇಕಂದಾಗ ಬ್ರಹ್ಮ ಅನಾದಿನೂ ಅದ ರೂಪನೂ ಅದ. ಆದ್ರಿಂದ ಇದು ಬ್ರಹ್ಮದಲ್ಲಿ ವ್ಯಾಪ್ತಿ ಆಯ್ತು. ಈಗ ಬರ್ತದ. ಆ ಆದ್ದರಿಂದ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಏನು? ಆದಿಭಾವ ರೂಪ ತಾನು ವಿಜ್ಞಾನ ಇದೆ. ಅಂದ್ರೆ ಅದು ಜ್ಞಾನದಿಂದ ನಿವೃತ್ತಿ ಆಗಬೇಕಂದ್ರೆ ಮೂರನೇ ಪದ ಇಟ್ಟು ನಾವು ಜ್ಞಾನದಿಂದ ನಿವೃತ್ತಿ ಆಗ್ಬೇಕಂದ್ರ ಅಜ್ಞಾನ ಜ್ಞಾನದಿಂದ ನಿವೃತ್ತಿ ಆಗ್ತದ. ಬ್ರಹ್ಮ ಜ್ಞಾನದಿಂದ ನಿವೃತ್ತಿ ಆಗ್ತದೆ. ಆದ್ದರಿಂದ ಅನಾದಿ ಇರಬೇಕು, ಭಾವರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು. ಅದಕ್ಕೆ ಅಜ್ಞಾನ ಇದೊಂದೇ ತೋರ್ಸ ನಡಿ. ಎಲ್ಲಿ अज्ञान ब्रह्म ज्ञान से अज्ञान की निवृत्ति द्वारा ಅದಕ್ಕೂ ಶ್ರುತಿ ಪ್ರಮಾಣ ಭಗವದ್ಗೀತಾ ಪ್ರಮಾಣ ಅಂದ್ರೆ ಜ್ಞಾನದಿಂದ ನಿವೃತ್ತಿ ಅಧ್ಯಾಯ. ಅದು 5ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಅಜ್ಞಾನೇನಾವೃತಂ ಜ್ಞಾನಂ ದೇಹಂ ಯಂತಿ ಜಂತವ ಅಂತೇಳಿ 5ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಬಂದಿದೆ. ಅದೇ 5ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಜ್ಞಾನೇನತು ತದಜ್ಞಾನಂ ನಾಶಿತು ಮಾತ್ಮನಃ. ಜ್ಞಾನೇನತು ತದಜ್ಞಾನ, ತತ್ ಅಜ್ಞಾನ ಜ್ಞಾನೇನತು ನಾಶ. ಜ್ಞಾನದಿಂದ ಆ ಅಜ್ಞಾನವು ನಾಶವಾಗುತ್ತದೆ. ಇಲ್ಲಿ ಬಂದಿದ್ದೆ ಬ್ರಹ್ಮಜ್ಞಾನದಿಂದ ಅಜ್ಞಾನ ಇದಕ್ಕ ಸ್ಮೃತಿ ಭಗವದ್ಗೀತೆ ಪ್ರಮಾಣ ಅದೇ. ब्रह्म ज्ञान के अज्ञान निवृत्ति द्वारा भेद कांत होवे. ब्रह्म ज्ञान ಆಯ್ತಂದ್ರ ಆವಾಗ ಅಜ್ಞಾನ ನಿವೃತ್ತಿ ಆಗೋ. ಹೌದಾ? ಅಜ್ಞಾನ ನಿವೃತ್ತಿ ಆಗ್ಕೊಳ್ಳೇನು ಮತ್ತೆ ಇಲ್ಲಿ ಆ ಅಜ್ಞಾನನ ಭೇದ ಮಾಡಿತ್ತಲ್ಲ. ನೀವು ಈಶ್ವರದಲ್ಲಿ ಭೇದ ಮಾಡಿದ್ಯಾ? ಅಜ್ಞಾನ ಆ ಭೇದ ಕಾಂತ ಹೋವೆ. ಮತ್ತ ಆ ಬ್ರಹ್ಮ ಜ್ಞಾನ ಆಯ್ತು, ಅಜ್ಞಾನ ನಾಶ ಆಗೋತ ನಮ್ಮ ಭೇದ ಹೋಗ್ಬಿಟ್ಟು ಯಾತೆ ಶಾಂತ. ಆದ್ದರಿಂದ ಅದು ಶಾಂತ ಅಂತ. ಏನದು ಆ ಭೇದ. ಏನು 154ನೇ अनादि पदार्थ की भी ध्यान से निवृत्ति तो अद्वैत मत में इष्ट है. ಏನಂತಾರ? ಅನಾದಿ ಪದಾರ್ಥವನ್ನು ನಾವು ಒಪ್ಪೇವೆ. ನೈಯಾಯಿಕರಂಗ ಒಪ್ಪ್ಯಾರ, ಹಂಗ ನಾವು ಅನಾದಿ ಪದಾರ್ಥ ಒಪ್ಪೇವೆ. ಆದ್ರೆ ನಂಬುದು ಜ್ಞಾನದಿಂದ ಜ್ಞಾನದಿಂದ ನಿವೃತ್ತಿ ಅದ್ವೈತ ಮತದಲ್ಲಿ ಇಷ್ಟದ ಅಂದ್ರೆ ಇಚ್ಛೆಗೆ ವಿಷಯ ಅದ. ಇಷ್ಟ ಎದಕಂತಾರೆ? ಅದರ ಲಕ್ಷಣ ಏನಂದ್ರ ಇಚ್ಛಾ ವಿಷಯಕ್ಕೂ ಇಷ್ಟ ಕೈಗೆ ಇಚ್ಛೆಗೆ ವಿಷಯವಾದದ್ದು, ಅದಕ್ಕೆ ಇಷ್ಟ ಅಂತಾರೆ. ಅದ್ವೈತ ಮತದಲ್ಲಿ ಏನು ಇಷ್ಟದ? ಅನಾದಿ ಪದಾರ್ಥಗಳು ಕೂಡ ಜ್ಞಾನದಿಂದ ನಿವೃತ್ತಿ ಆಗುತ್ತವೆ ಅಂತ ಇಷ್ಟದ. इस रीति से शुद्ध चेतन जीव ईश्वर अविद्या अविद्या चेतन का संबंध और अनादि का परस्पर भेद ये षट पदार्थ अद्वैत मत में स्वरूप से अनादि कहे. ಏನಂದ್ರು? ಅದಕ್ಕೆ ಅನಾದಿ ಪದಾರ್ಥವು ಕೂಡ ಜ್ಞಾನದಿಂದ ನಿವೃತ್ತಿ ಆಗುವುದು ಅದ್ವೈತ ಮತದಲ್ಲಿ ಅದು ಇಷ್ಟದ. ಈ ರೀತಿಯಿಂದ ಶುದ್ಧ ಚೇತನ್ ಜೀವ್ ಈಶ್ವರ್ ಶುದ್ಧ ಶುದ್ಧ ಅಂದ್ರ ದೋಷ ಅಸ್ಪರ್ಶಿ ಶುದ್ಧ, ಉಪಾಧಿ ರಹಿತ ಶುದ್ಧ. 2 ಲಕ್ಷಣ ಇಲ್ಲಿ 2 ಸಂದರ್ಭ ಯಾವಾಗ 2 ಬರ್ತವೆ ಒಂದೇ. ಆದ್ರೆ ಇಲ್ಲಿ ಉಪಾಧಿ ರಹಿತ ದೋಷ ಇಲ್ಲ. ಉಪಾಧಿ ರಹಿತ ಶೋಧ. ಯಾಕಂದ್ರ ಆ ಚೇತನ ಏನೈತಲ್ಲ ಅದು ಉಪಾಧಿ ರಹಿತ, ಅಲ್ಲಿ ದೋಷ ಹಿಂಗ ಶೋಧ
ಚೇತನ್ ಚೇತನ ತೆರ್ಗಂಡು ಯಾವುದು ಯಾವುದು ಜ್ಞಾನ ಸ್ವರೂಪವಾಗಿರ್ಬೋದು. ಯಾವುದು ಘಟಪರಿಬೇಕು ತಾನು ಮತ್ತು ಮನೆಯಲ್ಲಿ ಯಾವುದು ಜ್ಞಾನ ಸ್ವರೂಪವಾಗಿದೆಯೋ, ಘಟಪರಾದಿ ಸರ್ವ ಪ್ರಪಂಚವನ್ನು ತಿಳಿಯುತ್ತದೆಯೋ, ತಾನು ಮಾತ್ರ ಮನ ಇಂದ್ರಿಯಾದಿ ಯಾವುದರಿಂದಲೂ ತಿಳಿಸಿಕೊಡುವುದಿಲ್ಲವೋ ಅದಕ್ಕೆ ಚೈತನ್ಯ ಅನ್ಬೇಕು ಅಂತ ಹೇಳಿದ್ರು. ಆಮೇಲೆ ಮುಂದೆ ಏನದ ಅಲ್ಲಿ ಮುಂದ ಜೀವೇಶ್ವರ ವಿದ್ಯಾ ಹೇಳ್ಕತ್ತಾರ ಇದಂತ ಮಾತು ಬರ್ತಿರು ಅಂತ. ಚಿದಾಭಾಸ ಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೈತನ್ಯಕ್ಕನ ಜೀವ. ಏನು ಚಿದಾಭಾಸ ಯುಕ್ತ ಅಂತಃಕರಣ ಸಹಿತ ಕೂಟಸ್ಥ ಚೈತನ್ಯಕ್ಕನ ಜೀವ. ಅಂದರೆ ಅಂತಃಕರಣದ ಅಧಿಷ್ಠಾನ ಕೂಟಸ್ಥ, ಅಂತಃಕರಣದಲ್ಲಿ ಚೇತನದ ಆವಾಸ, ಮೂರು ಕೂಡಿ ಜೀವ ಅಂತೆ. ಈಶ ಅಂತ ಎದಕ್ಕಂತಾರೆ? ಮಾಯೆಗೆ ಅಧಿಷ್ಠಾನವಾದ ಬ್ರಹ್ಮಚೇತನ, ಬ್ರಹ್ಮಚೇತನದು ಮಾಯೆಗೆ ಬಿದ್ದಂತ ಆಭಾಸ, ಮೂರು ಪುರುಷ ಈಶ. ಬರಬರಿ. ಅವಿದ್ಯೆ ಅಂತ ಎದಕ್ಕೆ ಅನ್ನುತ್ತಾರೆ ಮುಂದ? ಯಾವುದು ಬ್ರಹ್ಮದಲ್ಲಿ ನೀವು ಏನ್ ಹೇಳ್ತಾರೆ ಅವ್ನು ಗೊತ್ತಿಲ್ಲ. ಯಾವುದು ಬ್ರಹ್ಮದಿಂದ ಜ್ಞಾನದ ಭಾಗಿಸುತ್ತದೆ. ಮಲಿನ ಸತ್ವಗುಣ ಯುಕ್ತವಾದದ್ದು ಅವಿದ್ಯ. ಬ್ರಹ್ಮಜ್ಞಾನವಿಲ್ಲದ ಹೋವೇನಾಯ್ತು ಅವಿದ್ಯ. ಬ್ರಹ್ಮಜ್ಞಾನವಿಲ್ಲದೆ ಯಾವುದರಿಂದಲೂ ಬಾಧಿಸುವುದಿಲ್ಲೋ ಅದಕ್ಕೆ ಅವಿದ್ಯ ಅಂತ ಹೇಳ್ತಾನೆ. ಅವಿದ್ಯೆ ಆಯ್ತಾರೆ. ಬ್ರಹ್ಮಜ್ಞಾನವನ್ನು ಬಿಟ್ಟು ಯಾವುದರಿಂದಲೂ ನಾಶ ಅದಕ್ಕೆ बोलो तो ऐसा बोलो कि कोई बोले झूठ, कोई ना बोले झूठ. अविद्या अविद्या चेतन का संबंध, अविद्या ಮತ್ತು ಚೇತನದ ಸಂಬಂಧ, ಈ ಅನಾದಿ का परस्पर भेद. ಈ ಐದು ವಸ್ತುಗಳೇನಿದಾವು ಅವುಗಳ ಪರಸ್ಪರ ಭೇದ ಬೇರೆ ಅಲ್ಲ. ಬ್ರಹ್ಮ ಅಂದ್ರೆ ಬೇರೆ, ಅವಿದ್ಯಾ ಅಂದ್ರೆ ಬೇರೆ, ಅವುಗಳ ಸಂಬಂಧ ಅಂದ್ರೆ ಬೇರೆ, ಜೀವ ಅಂದ್ರೆ ಬೇರೆ, ಈಶ್ವರ ಅಂದ್ರೆ ಬೇರೆ. ಆ ಭೇದ. ಆದ್ದರಿಂದ अनादि का परस्पर भेद, ये षट पदार्थ अद्वैत मत में स्वरूप से अनादि गए. ಈ ಆರನ್ನು ಅದ್ವೈತ ಮತದಲ್ಲಿ ಸ್ವರೂಪತ ಅನಾದಿ ಅಂತ ಒಪ್ಪಿಕೊಂಡಿದೆ ವೇದ. शुद्ध चेतन विना पांच की ध्यान से निवृत्ति मानी है. ಅಲ್ಲಿ ಶುದ್ಧ ಚೇತನ ಅನ್ನೋದು ಒಂದನ್ನ ಬೆಟ್ರೆ ಉಳಿದ ಎಲ್ಲ ಐದು ಅವು ಜ್ಞಾನದಿಂದ ನಿವೃತ್ತಿಯಾಗಿ ಹೋಗುತ್ತವೆ. ಅನಾದಿ ಅದಾವು ಆದ್ರೆ ಜ್ಞಾನದಿಂದ ನಿವೃತ್ತಿ ಆಗ್ತಾವ. ಯಾಮೇಯ ಶಂಕ, ಇದರಲ್ಲಿ 175ನೇ ಅಂಕದಿಂದ ಸಂಶಯ ಮಾಡಲ್ಪಡುತ್ತದೆ. ಏನದು संशय? जीव ईश्वर को अद्वैत मत में माइक कहे हैं, माया का कार्य माइक है, जीव ईश माया के कार्य है, ಯಾತಿ ಅನಾದಿ, ये कहना विरुद्ध है. ಏನ್ ಶಂಕ ಮಾಡಿದವ ಅಂದ್ರ ಅಲ್ಲಿ ಜೀವ ಈಶ್ವರ ಅದ್ವೈತ ಮತದಲ್ಲಿ ಮಾಯಿಕ ಅಂತ ಹೇಳಲ್ಪಡ್ತಾರೆ. ಆ ಜೀವ ಈಶ್ವರಿಗೆ ಮಾಯಿಕ್ ಅಂತೇಳಿ, ಮಾಯಿಕ ಕಾರ್ಯ ಮಾಯಿಕ್, ಅದು ಅವು ಮಾಯೆ ಕಾರ್ಯವಾದದಕ್ಕನ ಮಾಯಿಕ್ ಅಂತಾರ. ಅಂದ್ಮೇಲೆ ಜೀವ ಈಶ್ವರ ಮಾಯಾಕ್ಕೆ ಕಾರ್ಯ, ಜೀವ ಈಶ್ವರ ಮಾಯ ಕಾರ್ಯವಾದ್ದರಿಂದ ಅನಾದಿ ಅಂತ ಹೇಗೆ ಹೇಳ್ತೀರಿ ನೀವು? ಕಾರ್ಯ ಅಂದ್ರೆ ಉತ್ಪನ್ನಗೊಳಿಸುವ ಕಾರ್ಯಕ್ಕೆ ಯಾವ್ದು ಉತ್ಪತ್ತಿ ಆಗಿರ್ತದ ಅದಕ್ಕೆ ಕಾರ್ಯ ಅಂತ. ಮತ್ತೆ ಇವು ಜೀವ ಈಶ್ವರ ಇವರು ಅಲ್ಲಿ ಮತ್ತ ಮಾಯೆಯಿಂದ ಹುಟ್ಟ್ಯಾವ, ಆದ್ದರಿಂದ ಮತ್ತ ಅನಾದಿ ಹಂಗ ಅಂತ ಅವ ಶಂಕ ಮಾಡಿದ. ವಿರುದ್ಧ ತಾ ಶಂಕಾಕ ಈಗ 176ನೇ ಅಂಕದಿಂದ समाधान ಹೇಳುತ್ತಾರೆ. ये समाधान है, जीव ईश माया के कार्य ये माइक पद का अर्थ नहीं. ಜೀವ ಈಶ್ವರರು ಮಾಯಾ ಕಾರ್ಯ ಅಂತ ಹೇಳುದು
ಈ ಮಾಯಿಕ ಅನ್ನೋ ಪದಕ್ಕೆ ಅರ್ಥ ಅಲ್ಲ. ತಪ್ಪ ಅರ್ಥ ಮಾಡಿ ಅದಕ್ಕೆ. ಮತ್ ಏನೈತೆ ಅರ್ಥ ಅಂತ ಕೇಳಿದ್ರೆ किंतु माया की स्थिति के अधीन स्थिति है. ಅಲ್ಲೇ किंतु ಮಾಯೆಯ ಸ್ಥಿತಿ ಅಧೀನವಾಗಿ ಜೀವ ಈಶ್ವರನ ಸ್ಥಿತಿ ಇರ್ತದೆ. ಹಾ, ಹಂಗಾದ್ರೆ ಕನ್ನಡದಾಗ ಐತೆ, ನಾನೂರ ಹಿಂದಿ ಒಳಗದ. ಅಂದರೆ ಅರ್ಥ ಏನಂದ್ರ ಅವ ಶಂಕಾಕಾರ ಇದು ಮಾಯಾದಿಂದನ ಇವ್ರು ಜೀವ ಈಶ್ವರ ಬಂದಾರ ಇಲ್ಲ, ಮತ್ ಇವರು ಆ ಮಾಯ ಕಾರ್ಯದಾರರು. ಅದಕ್ಕೆ ಕಾರ್ಯ ಅಂದ್ರ ಅನಾದಿ ಯಾವ್ದು ಹೇಳ್ತೀರಿ ನೀವು ಶಂಕ ಮಾಡ್ಯಾರ, ಹೌದಾ? ಅದಕ್ಕೆ ಇವ್ರು ಉತ್ತರ ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಮಾಯಿಕ್ ಅನ್ನುವ ಅರ್ಥ ಶಬ್ದಕ್ಕ ಮಾಯೆಯ ಕಾರ್ಯ ಅಂತ ಅರ್ಥ ಅಲ್ಲ. ಅಲ್ಲಿ ಮಾಯಿಕ ಶಬ್ದಕ್ಕ ಮಾಯೆಯ ಕಾರ್ಯ ಅಂತ ಅರ್ಥ ಮಾಡಬಾರ್ದು, ಇಲ್ಲ ಅಲ್ಲಿ ಹಂಗ ಅರ್ಥನೇ ಇಲ್ಲ. ಮತ್ ಏನೈತಿ ಅಂದ್ರ ಮಾಯೆ ಸಿದ್ಧ ಆದ ಮೇಲೆನ ಅದರ ಸ್ಥಿತಿ ಐತಿ. ಅಂದ್ರ ಮಾಯಾ ಇದು ಎಲ್ಲಿದ್ದರು माया की स्थिति के अधीन स्थिति है. अंदर माया की स्थिति के अधीन स्थिति है अंदर माया ಬಂದ ಮೇಲೆನ ಇವ್ರು ಸಿದ್ಧ. ಅವ್ರ ಮಾಯ ಕಾರ್ಯ ಅಲ್ಲವೋ. ಈಗ ಹೆಂಗಿದ ಅರ್ಥ ಅಂದ್ರ, ಈಗ ಒಬ್ಬ ಹುಡುಗದಾನೆ, ಅವಾಗ ಪತಿ ಅನ್ಬೇಕಾದ್ರೆ, ಗಂಡ ಅನ್ಬೇಕಾದ್ರೆ, ಪತಿ ಅವ್ ಹೇಳಿ ಬಂದಾಗ ಗಂಡ ಅಕ್ಕನೇ ಇಲ್ಲ, ಹೌದಿಲ್ಲ? ಮತ್ತ ಆಕಿನೇ ನೀವು ಗಂಡ ಅಂತೇಳಿ ಕೂರಿಸ್ತಾರೆ. ಅಂದ್ರ ಹೆಂಡತಿ ಅನ್ನೋದು ಇದ್ದ ಮೇಲೆ ಗಂಡ ಅನ್ನೋದು ಇರ್ತಾರ, ಸಿದ್ಧ. ಹಿಂಗ ಮಾಯಾ ಸಿದ್ಧ ಆದ ಮೇಲೆ ಇವರು ಸಿದ್ಧ ಆಗಿರ್ತಾರೆ. ಅದರ ಕಾರ್ಯ ಈ ರೀತಿ ಅದರ ಸ್ಥಿತಿ ಅಂದ್ರೆ ಇರುವಿಕೆ. ಮಾಯಾ ಇರುವಿಕೆ ಐತಂದ್ರ ಇವ್ರ ಇರುವಿಕೆನು ಸಿದ್ಧ ಆಗ್ತೈತಿ. ಹೆಂಗದ ಇದೇನ ಗಂಡ ಅನ್ನೋ ಶಬ್ದ ಯಾವಾಗ ಸಿದ್ಧ ಆಗ ಗೊತ್ತೇನ, ಅದ್ರ ಮೇಲೆ ಸ್ಪಷ್ಟ ಐತೆ ಅದು ಉತ್ತರ, ಉದಾಹರಣೆ ಹೌದಿಲ್ಲ? ಸ್ಥಿತಿ ಅಂದ್ರೆ ಇರುವಿಕೆ. ಮಾಯಾ ಸ್ಥಿತಿ ಆಧೀನದಲ್ಲಿ ಅದು आ जीवेश्वर स्थिति, माया की स्थिति बिना जीवेश्वर की स्थिति होवे. ಅದಕ್ಕೆ ಮಾಯಾ ಸ್ಥಿತಿ ಅಂದ್ರೆ ಇರುವಿಕೆ. ಮಾಯಾ ಐತಂದ್ರೆ ಇವ್ರು ಇರ್ತಾರ, ಮಾಯಾ ಇಲ್ಲಂದ್ರೆ ಇವ್ರು ಇಲ್ಲ. ಮಾಯಾ ಅಜ್ಞಾನಿ ಎಲ್ಲಿ ತನ ಇರ್ತದ ಅಲ್ಲಿ ತನ ಮಾಯಾ ಇರ್ತದ. ಅಜ್ಞಾನ ಹೋಯ್ತಂದ್ರ ಮಾಯಾನು ಹೋಗ್ತಾನೆ, ಈಶ್ವರನು ಹೋಗ್ತಾನೆ, ಎಲ್ಲ ಹೋಗೇ ಬಿಡುತ್ತದೆ. ಹೇಗೆ ಆ ರೀತಿ ಇಲ್ಲಿ ಈಶ್ವರ ಹೇಳಿಸ್ಕೋಬೇಕಾದ್ರೆ ಮಾಯಾ ಮೂಲಕ ಹೆಂಗ ಆ ಹೆಂಡತಿ ಮೂಲಕವಾಗಿ ಗಂಡ ಅನ್ನೋ ಶಬ್ದ ಬಂದ್ರ, ಆಕೆ ಇಲ್ಲಂದ್ರ ಗಂಡ ಅಲ್ಲ ಏನೋ ಪುರುಷ. आ रीति अदर कार्य माइक माया की न्याय अनादि है. इस रीति से अनादि अन्योन्याभाव भी शांत है. ಆದ್ದರಿಂದ ಈ ಮಾಯಾ ಏನೈತಲ್ಲ, ಮಾಯಾದಂತೆ ಮಾಯಾ ಅನಾದಿ ಐತಿಲ್ಲೋ, ಮಾಯಾ ಅನಾದಿ ಐತಿ. ಈ ರೀತಿಯಿಂದ ಅನಾದಿ ಅನ್ಯೋನ್ಯ ಭಾವ ಬಿ ಶಾಂತ. ಆದ್ದರಿಂದ ಅನಾದಿಯಾದ ಅನ್ಯೋನ್ಯ ಭಾವ ಏನೈತಲ್ಲ ಅದು ಶಾಂತ ಐತಿ. ಅನ್ಯೋನ್ಯ ಭಾವ ಅನಂತನೇ ಆದ್ರ ಶಾಂತ ಐತಿ ಅಂದ್ರ ಅನ್ಯೋನ್ಯ ಭಾವ ಆ ಭೇದ ಹುಡ್ತಾ ಇಲ್ಲ. ಅನ್ಯೋನ್ಯ ಭಾವದೇ ಭೇದ. ಶಾಂತ ಅಂದ್ರ ಉತ್ಪತ್ತಿ ಆಗೈತಿ, ಭೇದ ಅವಾಗ ಬಂದದ. ಆದ್ದರಿಂದ ಅನ್ಯೋನ್ಯ ಭಾವ ಶಾಂತನೇ, ಅನಂತನೇ. ಆದ್ರ ಅನಂತಿಲ್ಲ. ಅದಕ್ಕೆ
ಜ್ಞಾನದಿಂದ ಅಂತ ಆದ್ದರಿಂದ 177ನೇ अंक ऐसे अत्यंता भाव भी आकाश आदि गण की न्याय अविद्या का कार्य ಅದರಂತೆ ಅತ್ಯಂತ ಭಾವ ಅತ್ಯಂತ ಭಾವ ಅಂದ್ರೆ ಕೇಳ್ಬೇಕನಿ ಅನ್ಯದ ಬಗ್ಗೆ ಭಿನ್ನವಾಗಿರುವ ಯಾವ ಉತ್ಪತ್ತಿ ಶೂನ್ಯ ಮತ್ತು ನಾಶ ಶೂನ್ಯವಾದವು ಅತ್ಯಂತ ಅಂತ ಲಗ್ನ ಹೊಡಿತಾಡಿ ಅಂದರೆ ಅನ್ಯೋನ್ಯ ಭಾವಕ್ಕಿಂತ ಭಿನ್ನಿರಬೇಕು ಯಾವ ಉತ್ಪತ್ತಿ ಶೂನ್ಯ ಮತ್ತು ಉತ್ಪತ್ತಿ ಇರಬೇಕು ನಾಶ ಇರಬೇಕು ಉತ್ಪತ್ತಿ ರಹಿತ ನಾಶ ರಹಿತ ಅನ್ಯೋನ್ಯ ಭಾವಕ್ಕಿಂತ ಭಿನ್ನ ಉತ್ಪತ್ತಿ ರಹಿತ ನಾಶ ರಹಿತವಾದದಕ್ಕ ಅತ್ಯಂತ ಭಾವ ಅಂತಾರೆ ಈ ಅತ್ಯಂತ ಭಾವ ಬಿ ಡಿಪೆಂಡ್ ಆಯ್ತು ಅದು ಒಂದ್ ತಪ್ಪು ಪರಂಪರೆ ಎಲ್ಲ ತಗೋತಾವ ಅದೇ ಅದು 100 ಇದ್ರೆ 300 ಮಾಡಿಬಿಟ್ಟು ನನಗೆ ಪ್ರಿಂಟ್ ಹೋಗೈತೆ ಅದ ಹೇಳಿ ಈಗ ಅತ್ಯಂತ ಭಾವಿ ಆಕಾಶ ಆದಿ ಕಣಕಿ ನ್ಯಾಯಿ ಆ ಅತ್ಯಂತ ಭಾವ ಏನೈತಲ್ಲ ಆಕಾಶಾದಿಗಳಂತೆ ಅವಿದ್ಯೆಯ ಕಾರ್ಯ ಇದೆ ಮತ್ತು ವಿನಾಶಿ ಅತ್ಯಂತ ಭಾವವು ಆಕಾಶಾದಿಗಳಂತೆ ಆಕಾಶ ಅಂದ್ರೆ ಯಾಕಂದ್ರೆ ಆಕಾಶದ ಲಕ್ಷಣ ಏನು ಅವಕಾಶ ಲಕ್ಷಣ ಆಕಾಶ ಅವಕಾಶ ಅಂತ ಹೇಳ್ತಾರೆ ಸ್ಥಿತಿಯವರು ಬುದ್ಧಿಯವ್ರ ಪ್ರಕಾರ ಹಂಗಂದ್ರೆ ಏನು ಸ್ಥಿತಿಯವ್ರ ಪ್ರಸರಣಕ್ಕೆ ಅಂದ್ರೆ ಏನು ಹೌದಾ ಇಲ್ಲ ನಾ ಕೇಳಿದ್ ಬರೋಬ್ರಿ ಸ್ಥಿತಿಯವ್ರ ಪ್ರಸರಣಕ್ಕೆ ಅಂದ್ರೆ ಅದು ಶಾಸ್ತ್ರೀಯ ಶಬ್ದ ಸ್ಥಿತಿ ಅಂದ್ರ ನಾವು ಕೂಡ್ಲಿಕ್ಕೆ ಇಳಿಕ್ಕೆ ಪಸರ್ನೇಕ ಅಂದ್ರ ಕೈಕಾಲ ತಿರ್ಗಾಡ್ಲಿಕ್ಕೆ ಯಾವ್ದು ಅನುಕೂಲ ಮಾಡಿ ಕೊಟ್ಟದ ಅದಕ್ಕೆ ಅವಕಾಶನೇ ಬೇಕು ಈ ಅವಕಾಶ ಲಕ್ಷಣ ಉಳ್ಳದಕ್ಕೆ ಹೀಗೆ आकाश की न्याय अविद्या का कार्य है अविद्या कार्य ಆದ್ದರಿಂದ ಮತ್ತು ವಿನಾಶಿ ಅದ ಹೌದಿಲ್ಲೋ ಅತ್ಯಂತ ಭಾವ ಕೂಡ ಆಕಾಶ ಇವು ನಾಶಕವಿಲ್ಲೋ ಆಕಾಶಾದಿಗಳು ಪ್ರಳಯದಲ್ಲಿ ನಾಶಕವಿಲ್ಲ ಮತ್ತು ಅವಿದ್ಯಾ ನಾಶಕದ ಆದ್ದರಿಂದ ಇವು ಕಾರ್ಯನೂ ಅದಾವು ಅದಕ್ಕೆ ವಿನಾಶಿ इस रीति से अद्वैतवाद में सारे अभाव विनाशी है ಆದ್ದರಿಂದ ಅದ್ವೈತವಾದದಲ್ಲಿ ಎಷ್ಟು ಅಭಾವ ಅನ್ಯೋನ್ಯ ಭಾವ ಆಗಲಿ ಸಂಸರ್ಗ ಭಾವ ಆಗಲಿ ಪ್ರಾಗ್ ಭಾವ ಪ್ರಕೃತ ಭಾವ ಅನ್ಯೋನ್ಯ ಭಾವ ಅತ್ಯಂತ ಭಾವ ಸಾಮಾಯಿಕ ಭಾವ ಎಲ್ಲ ವಿನಾಶಿ ನಾಶ ಆಗಿ ಹೋಗ್ತವೆ कोई अभाव नित्य नहीं ಯಾವ ಭಾವವೂ ಕೂಡ ನಿತ್ಯಿಲ್ಲ ಅದ್ವೈತವಾದ ಮೇಲೆ ಅನಾತ್ಮ ಪದಾರ್ಥ ಸಾರೇ ಮಾಯಾ ಕೆ ಕಾರ್ಯ ಅದ್ವೈತವಾದದಲ್ಲಿ ಅನಾತ್ಮ ಪದಾರ್ಥ ಅಂತ ಎಷ್ಟದಾವಲ್ಲ ಮೊದಲು ಮಾಡಿಕೊಂಡು ಇಡೀ ಜಗತ್ತೆಲ್ಲ ಮಾಯೆಯ ಕಾರ್ಯವಿದೆ ಆದ್ದರಿಂದ ಆತ್ಮ ಭಿನ್ನಕ್ಕೂ ನಿತ್ಯತಾ ಸಂಭವ ಇದೆ ಆತ್ಮನಿಗಿಂತ ಭಿನ್ನವಾದ ಈ ಅನಾತ್ಮ ವಸ್ತುಗಳು ಇವಕ್ಕೆ ನಿತ್ಯ ಅಂತ ಹೇಳೋದು ಸಂಖ್ಯೆಲ್ಲ जैसे घटाधिक प्राग भाव पदार्थ माया के कार्य ಈ ಘಟ ಪದಾರ್ಥಗಳು ಭಾವ ರೂಪದವಿಲ್ಲೋ ಭಾವ ಪದಾರ್ಥ ಮಾಯ ಕಾರ್ಯದವು ಅದರಂತೆ ತೈಸೆ ಅಭಾವಿ ಮಾಯಕ್ಕೆ ಕಾರ್ಯ ಭಾವ ಪದಾರ್ಥಗಳು ಮಾಯಾಗೆ ಕಾರ್ಯ ಇದಾವು ಅದರಂತೆ ಅಭಾವಗಳು ಅವು ಮಾಯೆ ಕಾರ್ಯ ಯಾಕೆ ಮಿಥ್ಯಾ ಹೇ ಆದ್ದರಿಂದ ಇವು ಎಲ್ಲ ಮಿಥ್ಯ ಅಂದ್ರೆ ज्ञान बाध्यत्व नीति नित्यत्व सत असत लक्षणवादದ್ದು ನಿತ್ಯ ಸತ್ ಅಸತ್ ವಿಲಕ್ಷಣವಾದ ಅಂತೆ ಇಲ್ಲ ಸತ್ ಅಸತ್ ವಿಲಕ್ಷಣವಾದ
ಅದು ಅನಿರ್ವಚನೀಯ. ಅದಕ್ಕೆ ಅದು ಏನಾಗ್ಬೇಕು, ಯಾಕೆ ಕೇಳಿ ಖರೆ ಅದು ಪಕ್ಕ ಇಲ್ಲ, ಅಲಗರಿದೆ. ಸಮಿತ್ಯತ ಮಿಥ್ಯಾತ್ವ. ಆ ಸಮಿತ್ಯತ ಮಿಥ್ಯಾತ್ವ. ಹೇಳ್ತಾನೆ ಮಿಥ್ಯಾತ್ವ. ಅದೇ ಸದ್ವಿಕ್ತತ್ವಂ ಮಿಥ್ಯ. ಬರೇ ಒಂದು ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ. ಸದ್ವಿಕ್ತತ್ವಂ ಅಂದ್ರೇನು? ಜಾತಿ ಶಬ್ದ ವಿಕ್ತತ್ವ. ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ. ಆ ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ ಇರ್ತೈತಿ. ಮಿಥ್ಯ ತಿಳ್ಕೊಳ್ಬೇಕಂದ್ರೆ ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ. ಹಂಗಾರ ಸತ್ಯ ತಿಳ್ಕೊಳ್ಬೇಕಂದ್ರೆ ಹೌದಿಲ್ಲ? ಹಾ, ಸತ್ಯ ತಿಳ್ಕೊಂಡು ಅಂದ್ರ ಹೇಳ ರಗಡ ಸಲ ಹೇಳಿ, ಹೌದಿಲ್ಲ? ಏನಾರ ಹೇಳೋದು ಕೇಳುವುದಿಲ್ಲ. ಸದ್ವಿಕ್ತತ್ವ ಮಿಥ್ಯತ್ವ, ಸತ್ಯಕ್ಕಿಂತ ಭಿನ್ನವಾದದ್ದು ಮಿಥ್ಯ ಆಗ್ತದೆ. ಹಾಗಾದ್ರೆ ಸತ್ಯ ತಿಳ್ಕಂತಾರ. ಸತ್ಯದ ಲಕ್ಷಣ ಅಂತ ಕೇಳಿದ್ರೆ ಸತ್ಯಂ ಚ ಪ್ರಮಾಣ ಸಿದ್ಧತ್ವ. ಸತ್ಯ ಅನ್ಬೇಕು, ಯಾವುದು ಪ್ರಮಾಣದಿಂದ ಸಿದ್ಧ ಆಗೋದು. ಹಾ, ಪ್ರಮಾಣದಿಂದ ಸಿದ್ಧವಾದದಕ್ಕೆ ಸತ್ಯತಾರ. ಹಾ, ಈ ಜಗತ್ತಿಗೆ ನೀವೆಲ್ಲ ಸತ್ಯತೀರಿ, ಹೌದಾ ಇಲ್ಲ? ಜಗತ್ತಿಗೆ ಜನ ಎಲ್ಲ ಏನಂತಾರ? ಸತ್ಯನ ಅಂತಾರ. ಆದ್ರೆ ಪ್ರಮಾಣದಿಂದ ಸಿದ್ಧ ಐತಾನೆ ಮಿಥ್ಯ ಆದಿರು, ಹೌದಿಲ್ಲ? ಆ ಆದ್ದರಿಂದ ಸತ್ಯ ತಿಳ್ಕಬೇಕಂದ್ರೆ ಪ್ರಮಾಣದಿಂದ ಸಿದ್ಧ. ಹಂಗಾದ್ರೆ ಪ್ರಮಾಣ ತಿಳ್ಕೊಳ್ಬೇಕು. ಪ್ರಮಾಣ ತಿಳ್ಕೊಳ್ಬೇಕಂದ್ರ ದೋಷ ಸಹಕೃತ ಜ್ಞಾನ ಕರ್ಣತ್ವ. ಪ್ರಮಾಣತ್ವಂ ಚ ದೋಷ ಸಹಕೃತ ಜ್ಞಾನ ಕರ್ಣತ್ವಂ ಅಂತ ಸಂಸ್ಕೃತದೊಳಗೆ ಇವು ಲಕ್ಷಣದವರೆಲ್ಲ. ಪ್ರಮಾಣ ತಿಳ್ಕೊಳ್ಬೇಕಂದ್ರೆ ಪ್ರಮಾಣತ್ವಂ ಚ ದೋಷ ಸಹಕೃತ. ದೋಷ ಸಹಕೃತ. ದೋಷ ಅನ್ನುವಲ್ಲಿ ಅಕಾರ ತಗೋಬೇಕು. ದೋಷ ಅಸಂಸ್ಕೃತ. ದೋಷ ಅಂದ್ರೆ ಅಸಹಕೃತ. ಅಂದ್ರೆ ದೋಷದಿಂದ ಕೂಡಿರಬಾರ್ದು. ಅಸಹಕೃತ. ಸಹಕೃತ ಅಂದ್ರೆ ಕೂಡಿ, ಅಸಹಕೃತ ಅಂದ್ರೆ ದೋಷದಿಂದ ಕೂಡಲಾರ್ದು. ಪ್ರಮಾಣತ್ವಂ ಚ ದೋಷ ಅಸಹಕೃತ ಜ್ಞಾನ ಕರ್ಣತ್ವ. ದೋಷದಿಂದ ಕೂಡಿರಬಾರದು, ಜ್ಞಾನಕ ಕಾರಣ ಆಗಿರಬೇಕು. ಅದಕ್ಕೆ ಪ್ರಮಾಣ ಬೇಕು. ಅಂತದ್ದು ಪ್ರತ್ಯಕ್ಷಾದಿ ಪ್ರಮಾಣಗಳು ಅಲ್ಲ. ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನ ಅರ್ಥಾಪತ್ತಿ ಪ್ರಮಾಣಗಳದಾವ. ಈ ಪ್ರಮಾಣ ಅಲ್ಲ, ಶ್ರುತಿ ಪ್ರಮಾಣವೇ ಅದಕ್ಕೆ ಪ್ರಮಾಣ. ಎಷ್ಟು ಗುಮ್ಮದಿಲ್ಲ. ಪ್ರಮಾಕರಣ ಪ್ರಮಾಣ ಪ್ರಮಾಕರಣ ಏನ್ ಹೇಳಕ್ ಬರ್ತದ? ಪ್ರಮಾಣ ತಿಳ್ಕೊಳ್ಬೇಕ. ಪ್ರಮಾಕರಣ ಪ್ರಮಾಣ ಅವು ಎಲ್ಲ ನಾ ಏನ್ ಹೇಳ್ತೀನಿ, ಪ್ರತ್ಯಕ್ಷಾದಿ ಯಾವ ಪ್ರಮಾಣಗಳು ಅಲ್ಲ ಅಂದಾಗ ಮತ್ತೆ ಪ್ರಮಾಣ ತಂದೆಯ ಇವು ಯಾವ ಅಲ್ಲ ಪ್ರಮಾಣಗಳು. ಯಾವ ಪ್ರಮಾಣ ಇವು ನಿರ್ಮಿತದಾವು. ಶ್ರುತಿ ಪ್ರಮಾಣ ಅಪೌರುಷೇಯ. ಅಲ್ಲಿ ಪ್ರಮಾದಾದಿ ದೋಷಗಳು ಅಲ್ಲಿ ಸಂಭವಿಸುವುದಿಲ್ಲ. ಈ ಜೀವಿ ನಿರ್ಮಿತದಲ್ಲಿ ಪ್ರಮಾದಾದಿ ದೋಷಗಳು ಸಂಭವಿಸುತ್ತವೆ. ಆದ್ರಿಂದ ಪ್ರಮಾಣ ಬಾಧಿಸ್ಕೊತದೆ. ಆದ್ದರಿಂದ ಅದು ಪ್ರಮಾಣ ದೋಷಾಸಕೃತ, ನಿರ್ದೋಷವಾಗಿರಬೇಕು. ದೋಷದಿಂದ ಕೂಡಿರಬಾರದು. ಜ್ಞಾನ ಕರ್ಣತ್ವ, ಜ್ಞಾನಕ ಸಾಧನೆ ಆಗಿರಬೇಕು. ಅಹಂ ಬ್ರಹ್ಮಾಸ್ಮಿ ಜ್ಞಾನಕ್ಕೆ ಸಾಧನೆ. ಅದಕ್ಕೆ ಪ್ರಮಾಣ ಬೇಕು. ಎಲ್ಲಿ ಏನು ಸುದ್ದಿ? ಶಾಸ್ತ್ರ ನಡಿ. ಯಾತಿ ಮಿಥ್ಯಾಯ, ಅದರಿಂದ ಮಾಯ ಕಾರ್ಯ ಎಲ್ಲ ಮಿಥ್ಯಾ ಅಂತ ಹೇಳ್ಕೊಳ್ತಾರೆ. ಈಗ 178ನೇ
ಇವತ್ತು ಸ್ವಲ್ಪ ಟೈಮ್ ಹೇಳಿ ಇದು 178ನೇ ಕೋಯಿ ಗ್ರಂಥಕಾರ ಅದ್ವೈತವಾದಿ ಏಕ್ ಅತ್ಯಂತ ಭಾವಕುಮಾರ ಏನಂತಾರೆ? ಯಾರೋ ಒಬ್ಬ ಗ್ರಂಥಕಾರರು ಅದ್ವೈತವಾದಿ ಬರೇ ಅತ್ಯಂತ ಭಾವ ಏನದ ಸಂಗೀತ ಅದು ಒಂದ ವರ್ಷ ಅವರ ಭಾವಕ್ಕೂ ಅಲಿಕೆ ಏನು ಬೇರೆ ಉಳಿದ ಭಾವಗಳೇನು ಭಾವ ಕೊಟ್ಟ ಭಾವ ಅನ್ಯೋನ್ಯ ಭಾವ ಸಾಮಾಯಿಕ ಭಾವ ಎಲ್ಲ ಅಲಿಕ್ ನಾವು ಗೂಟ್ರೆ ಗೂಟ ಅಂದ್ರೆ ಸುಳ್ಳು ಅವೆಲ್ಲ ಸುಳ್ಳು ಒಂದ ಅತ್ಯಂತ ಭಾವ. ಮತ್ತೆ ವೇದಾಂತಕ್ಕೆ ಬೇಕಾದದ್ದು ಅದ ಒಂದ ಯಾಕಂದ್ರೆ ಬ್ರಹ್ಮನನ್ನ ಬಿಟ್ಟು ಇನ್ನೊಂದು ಏನು ಇಲ್ಲ. ಈಗ ಎಲ್ಲಾ ರೂಪವು ತಾನಂತೆ ಎಲ್ಲೆಲ್ಲಿ ಎದ್ದೆ ಇರುತ್ತದೆ. ಇನ್ನೊಂದಿಲ್ಲ ಅದ್ವೈತ ಅಂದ್ರೆ ಅದಕ್ಕಂತಾರ ಯತ್ರ ದ್ವೈತಂ ನಾಸ್ತಿ ತದದ್ವೈತಂ. ಅದ್ವೈತ ಅಂದ್ರೆ ಒಂದೇ. ಕೆಲವರು ಜ್ಞಾನ ಆಗೈತಿ ನಾನ ಬ್ರಹ್ಮದೇನಂದ್ರ ಅದಕ್ಕೆ ಜ್ಞಾನ ಅದು ಜ್ಞಾನ ಅಲ್ಲ. ಅದನ್ನ ಬಿಟ್ಟು ಇನ್ನೊಂದು ಏನೂ ಇಲ್ಲ. ಒಂದೇ ಒಂದು ಏಕಮೇವಾದ್ವಿತೀಯ ಬ್ರಹ್ಮ ನೇಹನಾಸ್ತಿ ಕಿಂಚನ. ಇನ್ನೊಂದು ಇಲ್ಲ. ಈಗ ಅವಾಗ ಪೂರ್ಣ ಜ್ಞಾನ ತರದು. ಅದಕ್ಕಾಗಿ ಎಲ್ಲಿ ಬಂತು ಅಲಿ ಜೈಸೆ ಘಟಕ ಪ್ರಾಗ್ಭಾವ ಕಪಾಲ್ ಮೇ ಹೈ. ಹೇಗೆ ಘಟದ ಪ್ರಾಗ್ಭಾವ ಕಪಾಲದಲ್ಲಿ ಇದೆಯೋ ತೋ ಅಲಿಕೆ ಹೌದಿಲ್ಲ? ಸುಳ್ಳು ಮಾಡ್ಕೊಂಡ್ ಬಂದೇವ್ರು. ಯಾಕೆ ಅಲಿಕಪ್ಪ? ಘಟ ಸಾದಿ ಅದ, ಅದರಲ್ಲಿ ಅನಾದಿಯಾದ ಪ್ರಾಗ್ಭಾವ ಹೇಗಿರ್ತದೆ? ಅದಕ್ಕೆ ಕಾಯತೆ घटकी उत्पत्ति से पूर्व कपाल संबंधी कपाल ही घटो भविष्यति क्या प्रतीति का विषय है? ಯಾಕಂತ ಕೇಳಿದ್ರೆ ಘಟದ ಉತ್ಪತ್ತಿಗಿಂತ ಮೊದಲು ಇನ್ನ ಘಟ ಹುಟ್ಟಿಲ್ಲ ಅವಾಗ ಸಂಬಂಧಿ ಕಪಾಲ ಹಿ ಘಟೋ ಭವಿಷ್ಯತಿ ಅಂದ್ರ ಬರೀ ಕಪಾಲ ಅಲ್ಲಿ ಕಪಾಲ ನೋಡಿಕೊಂಡು ಹೇಳ್ತಾನ ಘಟೋ ಭವಿಷ್ಯ. ಕಪಾಲ ಆಗ್ಯಾವ ಅಂದ್ರೆ ಎನ್ನ ಅವೆರಡು ಬಿಟ್ರೆ ಸಂಸ್ಕೃತದಲ್ಲಿ ಭವಿಷ್ಯತಿ ಅಂದ್ರ ಭವಿಷ್ಯತ್ ಕಾಲ ಮುಂದಾಕತ್ತಿಲ್ಲ. ಇನ್ನ ಕಪಾಲದವ ಗಡಿಗೆ ಆಗಿಲ್ಲ, ಆದರೆ ಇನ್ನ ಗಡಿಗೆ ಹುಟ್ಟುತ್ತದೆ ಭವಿಷ್ಯತ್. ಆದ್ದರಿಂದ ಈ ರೀತಿ ಆಗ್ತದೆ. ಆದ್ದರಿಂದ ಪ್ರತಿ ವಿಷಯ ಘಟಕ ಪ್ರಾಗ್ಭಾವ. ಆ ಪ್ರಾಗ್ಭಾವ ಎಲ್ಲಿರ್ತತಿ? ಸುಳ್ಳಾಯ್ತೀನಿ ಪ್ರಾಗ್ಭಾವ ಹೆಂಗ. ಆದ್ದರಿಂದ ಘಟದ ಪ್ರಾಗ್ಭಾವ ಅಪ್ರಸಿದ್ಧ ಹೇ. ಘಟದ ಪ್ರಾಗ್ಭಾವ अप्रसिद्ध है। तैसे मुद्गरादिकंते चूर्णीकृत भाव कपाल मुद्गरादिकंते चूर्णीकृत कपाल अथवा विभक्त कपाल ते पृथक घटत्वों भी अप्रसिद्ध है. ಏನಂತಾರ ಅದರಂತೆ ಮುದ್ಗರ ಅಂದ್ರೆ ವನಿಕೆ ಮೊದಲಾದವುಗಳಿಂದ ಅಲ್ಲಿ ಪುಡಿ ಚೂರ್ಣೀಕೃತ ಅಂದ್ರೇನು? ಪುಡಿ ಆಗಲ್ಪಟ್ಟಂತ ಕಪಾಲಗಳು ಅಥವಾ ವಿಭಕ್ತ ಕಪಾಲ ಅಂದ್ರೆ ಎರಡು ಗೋಳಾದಂತು ಕಪಾಲದಿಂದ ಪೃಥಕ್ ಘಟದೋಷ ಬಿ ಅಸಿದ್. ಇದನ್ ಬಿಟ್ರೆ ಅಲ್ಲಿ ಘಟದೋಷ ಅನ್ನೋದ ಐತಾನೆ. ಒಣಗಿರೆ ಗದ್ ಬಿತ್ತು ಅಂದ್ರ ಆ ಕಪಾಲಗಳು ಪುಡಿ ತುಣುಕ ಅಲ್ಲಿ ಪ್ರಜ್ಞಾ ಸ್ವಭಾವ ಐತೆ. ಅದಕ್ಕ ಅಪ್ರಸಿದ್ಧ ಅಲ್ಲಿ ಅದು ಏನು ಕಪಾಲ ಕುಡಿಯಾಗಳು. ಆದ್ದರಿಂದ ಪ್ರಜ್ಞೋತ್ಸಾಹ ಭಾವ ಅಂದ್ರೆ ಘಟದ ಪ್ರಜ್ಞೋತ್ಸಾಹ ಭಾವ ಐತೇನ ಅಲ್ಲಿ ಹಿಂಗದ. ಆದ್ದರಿಂದ ಪ್ರಸಿದ್ಧ ತೈಸೆ ಘಟ ಸಂಬಂಧಿ ಭೂತಲ ಹಿ ಘಟಕ ಸಾಮಾಯಿಕ ಭಾವ. ಅದರಂತೆ ಘಟದ ಸಂಬಂಧಿಯಾದಂತ ಭೂತಲ್ ಅಂದ್ರೆ ಭೂಮಿ ನೆಲ. ಘಟದ ಸಾಮಾಯಿಕ ಭಾವದ ಕೇಳ್ತಾರ ಹೌದಿಲ್ಲ? ಘಟ ಇಲ್ದಾಗ ಘಟ ಹೋಗಿ ತಮ್ಮ ಘಟಕ ಸಂಬಂಧಿ ಭೂತಲ್ ಹೈ. ಘಟ ಇದ್ದಾಗ ಘಟಕ್ಕೆ ಸಂಬಂಧಪಟ್ಟ ಭೂಮಿ ಅದ. ಯಾತೆ ಘಟ ಅಸಂಬಂಧಿ ಭೂತಲ್ ನೈ. ಘಟ ಅಸಂಬಂಧಿ ಭೂತಲ್ ಐತೇನೋ
ಎಲ್ ಯಾಕ ಸಮಯ ಆ ಘಟ ಇದೆ ಮತ್ತೆ ಅದಕ್ಕೆ ಸಂಬಂಧ ಭೂಮಿ ಐತಿ ಆದ್ರ ಅವಾಗ असंबंधी ಭೂಮಿ ಐತೆ ಅಲ್ಲಿ ಸಂಬಂಧ ಐತಿ ಘಟದ ಆದ್ದರಿಂದ इस रीति से सामायिक भाव अधिकरण से पृथक नहीं ಆ ಸಾಮಾಯಿಕ ಭಾವವು ಕೂಡ ಅಧಿಕರಣಕ್ಕಿಂತ ಭಿನ್ನ ಇಲ್ಲ ಅಂದ್ರೆ ಎಲ್ಲ ಭಾವಗಳನ್ನು ಅಲ್ಲಗಳೆದು ಬಿಡ್ತಾರ ನಾಲ್ಕನೇ ತೈಸೆ ಘಟಮೆ ಪಟಕೆ ಭೇದಕ್ಕೂ ಪಟವೃತ್ತಿ ಪಟಾನ್ಯೋನ್ಯ ಭಾವ ಕಹೆ ಏನಂತಾರೆ ಅವರು ಘಟದಲ್ಲಿ ಪಟದ ಭೇದ ಏನೈತಲ್ಲ ಆ ಭೇದವು ಘಟವೃತ್ತಿ ಅಂದ್ರ ಘಟದಲ್ಲಿ ಇರ್ತಕ್ಕಂಥ ಪಟದ ಅನ್ಯೋನ್ಯ ಭಾವ ಅಂತ ಹೇಳ್ತಾರೆ ಘಟದಲ್ಲಿ ಪಟದ ಭೇದಕನ ಅನ್ಯೋನ್ಯ ಭಾವ ಅಂದಾರ तो दोनों के भेद का अत्यंत भाव रूप है ಆ ಎರಡರ ಭೇದದ ಅತ್ಯಂತ ಭಾವ ರೂಪ ಐತಿ ಭೇದದ ಅತ್ಯಂತ ಭಾವ ಎರಡರ ಅಭೇದ भेद का अत्यंत भाव रूप ಐತಿ ಅಭೇದ ಹೇಳಿರ್ತದೆ. ಹಾ ಅಭೇದ ಅಭೇದ ಹಾ ಎರಡು ಭೇದ ಘಟಕ ಭೇದ ಅದೇ ಬರಬರಿ ಅಂದ್ರ ಘಟದಲ್ಲಿ ಪಟದ ಭೇದವು ಘಟದ ಪಟದ ಅನ್ಯೋನ್ಯ ಭಾವ ಅಂತ ಹೇಳಲ್ಪಡ್ತೈತಿ ಆದ್ರ तो दोनों के अभेद का अत्यंತ ಭಾವ ರೂಪ ಅಲ್ಲಿ ಎರಡು ಏನದಾವಲ್ಲ ಅವು ಘಟಪಟ ಅವುಗಳ ಅತ್ಯಂತ ಭಾವ ರೂಪ ಹಾ ಎರಡರ ಅಭೇದದ ಅತ್ಯಂತ ಭಾವ ಅಭೇದ ಐತೆನ ಅಲ್ಲಿ ಘಟ ಅಂದ್ರೆ ಬೇರೆ ಪಟ ಅಂದ್ರೆ ಬೇರೆ ಅಭೇದ ಇಲ್ಲ ಆದ್ರೆ ಅಭೇದದ ಅತ್ಯಂತ ಭಾವ ಐತಿ ಹೌದಿಲ್ಲ ಅಂದ್ರೆ ಅಭೇದ ಅದೆಲ್ಲ ಇಲ್ಲ ಯಾವ್ದಕ್ಕೂ ಭೇದ ಸಿದ್ಧ ಐತಿ ಘಟಪಟಗಳಲ್ಲಿ ಸ್ವಲ್ಪ ಭೇದ ಹಾ दो पदार्थन का अभेद ಅತ್ಯಂತ ಭಾವ ಸೇ ಪೃಥಕ್ ಅನ್ಯೋನ್ಯ ಭಾವ ಪ್ರಸಿದ್ಧ ಆದ್ದರಿಂದ ಎರಡು ಪದಾರ್ಥಗಳ ಅಭೇದದ ಅತ್ಯಂತ ಭಾವವನ್ನು ಬಿಟ್ಟು ಅನ್ಯೋನ್ಯ ಭಾವ ಅನ್ನೋದು ಅಲ್ಲಿ ಇಲ್ಲ ಅಪ್ರಸಿದ್ಧ ಅದ इस रीति से एक अत्यंत भाव ಆದ್ದರಿಂದ ಎಲ್ಲ ಅಭಾವ ಹೋಗ್ಬಿಟ್ಟು ಉಳಿದ ಯಾವುದು ಒಂದ ಅತ್ಯಂತ और कोई अभाव नहीं ಬೇರೆ सामायिक अभाव प्राग भाव प्रध्वंस भाव याವು ಇಲ್ಲ इस रीति से अभाव के निरूपण में बहुत विचार है अभावದ ವಿಚಾರ ಇದು ನಿರೂಪಣ ಹೇಳುವಲ್ಲಿ बहुत विचार है विचार ಅಂದ್ರೆ ವಿರೋಧ ಪರಿಹಾರ ವಿಚಾರ ಅದೇ ವಿರೋಧ ಪರಿಹಾರ ವಿಚಾರ ಅದು ಈಗ ಲಕ್ಷಣಗಳು ಬೇರೆ ಇರ್ತಾವ ಅಂದ್ರೆ ಇಲ್ಲಿ ಅಂದ್ರ ವಿರೋಧ ಪರಿಹಾರ ವಿಚಾರ ಹೌದಾ ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ ನಿನಕ್ಕಿಂತ ಬೆಸ್ಟ್ ಹೇಳಿರ್ತೀನಿ ಪರಿಶೀಲ ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ ಪ್ರಮಾಣಗಳಿಂದ ಆ ತತ್ವವನ್ನು ಪರೀಕ್ಷಾ ಮಾಡಿ ನೋಡೋದಕ್ಕೆ ವಿಚಾರ ಅಂತಾರೆ ಆದ್ದರಿಂದ ವಿಚಾರ ಗ್ರಂಥವರ್ತಿಗೆ ಭಾಷೆ ರೀತಿ ಮಾತ್ರ ಜನ ಇಲ್ಲಿ ಗ್ರಂಥ ಮಾತು ಬಹಳ ದೊಡ್ಡದಾಗ್ತದೆ ಅಂತೇಳಿ ನಾವು ರೀತಿ ಅಟ್ಟ ಹೇಳೇವಿ ಇಲ್ಲಿ सामग्री सहित भाव का ताकि जिज्ञासु को उपयोग कथन पूर्वक प्रमावृत्ति का उपसंहार ಏನಂತಾರೆ ಹೇಳು ಅರೆ ಇಲ್ಲ ನನಗೆ ತಿಳಿದು ಹಾ ನಾನು ಒಂದು ವರ್ಷ ಆಯ್ತು ಓಕೆ ಹನ್ನೊಂದು ಚೆನ್ನಾಗಿದ್ದಾವೆ ಏ ಅದು ಎಟ್ಟು ಒಂದು ಗವರ್ಮೆಂಟ್ ಆಗ್ಬೇಕು ನಮ್ಗೆ ಕಂಡೀಷನ್ ಇಲ್ಲ ಅಲ್ವಾ ಹಾ ಏನಾಯ್ತು ಸಾಮಗ್ರಿ ಸಹಿತ ಅಭಾವ ಪ್ರಮಾಣ ಅದರದ್ದು ಜಿಜ್ಞಾಸುಗಳಿಗೆ ಉಪಯೋಗವನ್ನ ಏನ್ ಉಪಯೋಗ ಅನ್ನೋದನ್ನ ಹೇಳ್ತಾರೆ ಪ್ರಮಾವೃತ್ತಿಯ ಉಪಸಂಹಾರ ಮಾಡ್ತಾರೆ ಇಲ್ಲಿ ಸಾಮಗ್ರಿ ಸಹಿತ ಅಭಾವ ಪ್ರಮಾಣ ಅದರಿಂದ ಜಿಜ್ಞಾಸುಗೆ ಏನ್ ಉಪಯೋಗ ಐತಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಪ್ರಮಾವೃತ್ತಿ ಅನ್ನೋದನ್ನ ಉಪಸಂಹಾರ ಮಾಡುತ್ತಾರೆ ಮುಂಚೆ
ಏನೊಂದ 10-15 ಮಿನಿಟ್ ಗ್ಯಾಪ್ ಆಗೈತಿ ಹೌದಿಲ್ಲ? ಹಾ 179ನೇ ಅಂಗ. ಹ್ಮ್. इस रीति से उक्त दो अभाव ಸಾಕ ಪ್ರಮಾ ಜ್ಞಾನ ಹೋವೆ. ಈ ರೀತಿಯಿಂದ ಉಕ್ತ ಅಂದ್ರೆ ಹೇಳಲ್ಪಟ್ಟಂತ ಯಾವ ಅಭಾವ ಹೇಳಿದವಲ್ಲ ಅದರದು ಪ್ರಮಾಜ್ಞಾನ ಆಗತ್ತೆ. ಪ್ರಮಾಜ್ಞಾನ ಆಗತ್ತೆ ಅಭಾವದ ಪ್ರಮಾಜ್ಞಾನ. अभाव प्रमा का असाधारण कारण रूप जो प्रतियोगी का अनुपलम्ब तो कर्म होने से प्रमाण है. ಅಲ್ಲಿ ಅಭಾವ ಪ್ರಮಾ ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಪ್ರಮಾ ಆಗತ್ತೆ. ಆ ಅಭಾವ ಪ್ರಮೆಗೆ ಅಸಾಧಾರಣ ಕಾರಣ ಯಾವ ಪ್ರತಿಯೋಗಿಯ ಅನುಪಲಂ. ಆ ಪ್ರತಿಯೋಗಿಯ ಪ್ರತಿಯೋಗಿ ಅಂದ್ರೆ ಯಾವ್ದ್ರ ಅಭಾವ ಹೇಳ್ತೇವೆ ಅದೇ ಪ್ರತಿಯೋಗಿ. ಆ ಅನುಪಲಂ तो कर्ण होने थे ಆ ಅನುಪಲಂ ಅನ್ನೋದು ಮತ್ತೆ ಮುಂದೆ ಬಿಡ್ತಾರೆ. ಅನುಪಲಂ ಕರ್ಣ ಹೋಣ ಐತೆ ಪ್ರಮಾಣ ಅಂದ್ರ ಅಲ್ಲಿ ಪ್ರಮಾಕರಣಂ ಪ್ರಮಾಣಂ ಅಂತ ಹೇಳ್ತಾರೆ. ಉಪಲಂಬ ನಾಮ್ ಜ್ಞಾನ ಕಾಯ. ಉಪಲಂಬ ಶಬ್ದ ಬರ್ತಂದ್ರ ಜ್ಞಾನ. ಉಪಲಂಬ ಅಂದ್ರೇನು ಜ್ಞಾನ. ಉಪಲಂಬ ನಾಮ್ ಜ್ಞಾನ ಕಾಯ. ತಾಯಿಗೂ ಪ್ರತೀತಿ. ಪ್ರತೀತಿ ಅಂದ್ರ ಜ್ಞಾನ. ಉಪಲಂಬ ಅಂದ್ರೆ ಜ್ಞಾನ, ಪ್ರತೀತಿ ಅಂದ್ರು ಜ್ಞಾನ. ಉಪಲಬ್ಧಿ ಅದಕ್ಕ ಉಪಲಬ್ಧಿನೂ ಅಂತ. ತಾಕೆ ಅಭಾವಕ್ಕೂ ಆ ಏನೈತಲ್ಲ ಪ್ರತೀತಿ ಉಪಲಬ್ಧಿ ಏನಂತೇನೆ ಹೇಳಪಟ್ಟದ ಅದರ ಅಭಾವಕ್ಕನ ಅನುಪಲಂಬ. ಉಪಲಂಬ ಅನುಪಲಂಬ ಅಂದ್ರ ಅನುಪಲಂಬ ಮತ್ತು ಅನುಪಲಬ್ಧಿ. ಉಪಲಬ್ಧಿ ಅಂದ್ರೆ ಇದ್ದದ್ದು, ಅನುಪಲಬ್ಧಿ ಇಲ್ಲದು ಅಭಾವ. ये रीति उपमान और अर्थापत्ति की न्याय यहाँ का भी व्यापार नहीं है. याते यहाँ भी कर्ण लक्षण में व्यापार पद का प्रवेश नहीं. अंದ್ರ ಏನ್ ವ್ಯಾಪಾರ ಅಂತ ಹೇಳ್ಕಂತ ವ್ಯಾಪಾರ ಅಂದ್ರೇನು? ಬಜಾರ್ದಾಗ ಹೋಗಿ ಏನು ತರೋದನ ಕಾರಣದಿಂದ ಹುಟ್ಟಿ ಕಾರ್ಯವನ್ನು ಹುಟ್ಟಿಸುವುದಕ್ಕೆ ವ್ಯಾಪಾರ ಇದೆ. ತಳಾಗಿ ಬರ್ತಾರೆ. ಕಾರಣತೆ ಕಾರ್ಯಕ್ಕೂ ಬಿಜಾರಕ್ಕೂ ವ್ಯಾಪಾರ. ಹಂಗ ಅದಕ್ಕೆ ಉದಾಹರಣೆ ಕೊಟ್ಟು ಹೇಳು. ಕಪಾಲವು 2 ಕಪಾಲಗಳು ಅದಾವೆ. ಕಾರಣದಿಂದ ಅಂದ್ರ ಮಣ್ಣಿನಿಂದ ಕಪಾಲಗಳು ಹುಟ್ಟಾವೆ. ಮುಂದೆ ಘಟವನ್ನು ರೂಪಿಸ್ತಾವೆ. ನೋ ಬರಾಬರಿ ಪಕ್ಕಾ ತಿಳಿದಿಲ್ ನೀ. ಇಲ್ಲಿ ಮಣ್ಣೆ ತಗೊಂಡು ಮಾರಾಯ ಇಲ್ಲಿ ಕೇಳು. ಕಾರಣದಿಂದ ಹುಟ್ಟಿರಬೇಕು, ಕಾರ್ಯ ಹುಟ್ಟಿರಬೇಕು, ಅದಕ್ಕೆ ವ್ಯಾಪಾರ ಅನ್ಬೇಕು ಅಂತ ಲಕ್ಷಣ ಐತೆ. ಕಾರಣದಿಂದ ಹುಟ್ಟಿರ್ಬೇಕಂದ್ರ ಏನು? ಕಾರ್ಯ ಹುಟ್ಟಿಸ್ತಿರ್ಬೇಕಂದ್ರ ಏನು? ಇಲ್ಲಿ ವ್ಯಾಪಾರ ಎದಕ್ ಅನ್ಬೇಕು ಅನ್ನೋದು ಇಲ್ಲಿ ಸ್ಪಷ್ಟ ಏನ್ ಕಾಣ್ತೈತೆ ಅಂದ್ರ ವ್ಯಾಪಾರ ಅಂದ್ರೆ ಎದಕ್ಕ ಕಾರಣದಿಂದ ಹುಟ್ಟಿರ್ಬೇಕು, ಕಾರ್ಯ ಹುಟ್ಟಿಸ್ತಿರ್ಬೇಕು. ಅದಕ್ಕೆ ಕಾರಣದಿಂದ ಹುಟ್ಟಿರ್ಬೇಕಂದ್ರ 2 ಕಪಾಲಗಳಿಂದ ಹುಟ್ಟಿರ್ಬೇಕು. ಇಲ್ಲಿ ಮಣ್ಣ ಕೆಸರ ಬೇಕಾಗಿಲ್ಲ. ಇಲ್ಲಿ ಏನದು ಸಂಯೋಗ ಐತಿಲ್ಲಿ ತಿಳಿತಾನೆ. ಕಪಾಲ ಸಂಯೋಗಕ್ಕೆ ವ್ಯಾಪಾರ ಅಂತಾರೆ, ಮಣ್ಣಿಗೆ ಅನ್ನಂಗೆಲ್ಲ ತಿಳಿತಾನೆ. 2 ಕಪಾಲಗಳ ಸಂಯೋಗ ಐತಲ್ಲ, 2 ಕಪಾಲ ತಾಮ್ರ ಕೊಡ ನೋಡಿ. ಇಲ್ಲ ಮಣ್ಣು ಕೊಡೋದ್ರಿಂದ ತಿಳ್ಕೊಬೇಡಿದ್ರಿ. ತಾಮ್ರ ಕೊಡ ತಿಳ್ಕೊ. ತಾಮ್ರ ಕೊಡ ಗೊತ್ತಾಯ್ತಿಲ್ಲ ನಿಮ್ಗೆ. 2 ಕೊಪ್ಪರಿಗೆ ಇರ್ತಾವ. ಮಣ್ಣಿನಲ್ಲಿ 2 ಕೊಪ್ಪರಿಗೆ ಸಮಸ್ಯೆ ಇಲ್ಲ. ಇಲ್ಲ ತಾಮ್ರ ಕೊಡ ನೋಡ್ರಿ. ಇಲ್ಲ ಕಂಠದ ಕಡೆ ಹಿಂಗ ಅರ್ಧ ಹೊತ್ತಿತನ ಅರ್ಧ ಬೇರೆ ಇರ್ತದೆ. ಕಂಠ ಮತ್ತೆ ಅರ್ಧ ಹಿಂಗ ತೆಳಗಿನ ಹಿಂಗ ಇರ್ತದೆ. ಅವು ಕಂಠದ್ದು ಮ್ಯಾಲಿ ತಳದ ಹಿಂಗ 2 ಕೂಡ್ತಾರೆ. ಇನ್ ನೋಡು ಬೆಸ್ಕಿತಾರ ಅದಕ್ಕೆ. ಅದು ಸಂಯೋಗ ಆಕತಿ.
ಎರಡು ಕಪಾಲಗಳೇನದಾವ ಆ ಸಂಯೋಗಕ್ಕೆ ಎರಡು ಕಪಾಲಗಳ ಕಾರಣ ಅದಾವ. ಎರಡು ಕಪಾಲಗಳ ಆ ಕಾರಣದಿಂದ ಸಂಯೋಗ ಹುಟ್ಟೈತೆ. ಆ ಸಂಯೋಗ ಹುಟ್ಟುತ್ತಲೇ ತಾಂಬರು ಪರ ಹುಟ್ಟಿ ಬರ್ತದೆ. ಕಾರಣಕ್ಕೆ ಒಪ್ಪಂಗೆ ಕಾರ್ಯಕ್ಕೆ ಒಪ್ಪಂಗೆ. ಕಾರ್ಯ ಅಂದ್ರೆ ಕೊಡ ಸಂಯೋಗದ ವ್ಯಾಪಾರ. ಹಾ ಹಿಂಗ ಇಲ್ಲಿ ಮಣ್ಣು ತಗೊಂಡು ಬಂದಿನಿ. ಎಲ್ಲಿ ಇವತ್ತಿದು ವ್ಯಾಪಾರ ಇಸ್ ಪ್ರಕಾರ ಅಂದ್ರೆ ಇಲ್ಲಿ ಹೇಳೋ ತಾತ್ಪರ್ಯ ಏನಂದ್ರ ವ್ಯಾಪಾರ ಅಲ್ಲಿ ಇಲ್ಲಿ ಅಲ್ಲಿ ಉಪಮಾನ ಅರ್ಥಾಪತ್ತಿ ಪ್ರಮಾಣಗಳಲ್ಲಿ ವ್ಯಾಪಾರ ಇಲ್ಲ. ಅರ್ಥಾತ್ 6 ಪ್ರಮಾಣಗಳದಾವ. 6 ಪ್ರಮಾಣಗಳಲ್ಲಿ 3 ಪ್ರಮಾಣಗಳಲ್ಲಿ ವ್ಯಾಪಾರದ ಪ್ರತ್ಯಕ್ಷ ಅನುಮಾನ ಶಬ್ದ 3 ಪ್ರಮಾಣಗಳಲ್ಲಿ ವ್ಯಾಪಾರದ ಉಳಿದ 3 ಪ್ರಮಾಣಗಳಲ್ಲಿ ಇಲ್ಲ. ಆದ್ದರಿಂದ ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರ್ಣಂ ಅಂತೇನೆ ಲಕ್ಷಣ ಐತಿ. ಅದು ವ್ಯಾಪಾರಿ ಇಲ್ಲದಲ್ಲಿ ಹೆಂಗ ಕುಂದಿರ್ತೈತಿ? ವ್ಯಾಪಾರ ಉಳಿದಂದ್ರೆ ವ್ಯಾಪಾರ ಇದ್ದಲ್ಲೇ ಸಂಭವಿಸ್ತೈತಿ. ಅದಕ್ಕ ವ್ಯಾಪಾರ ಇಲ್ಲ, ಹೌದಿಲ್ಲ? ಆದ್ದರಿಂದ ಮತ್ತ ಅಲ್ಲಿ ಏನ್ ಮಾಡ್ಬೇಕು ಅಂದ್ರ ವ್ಯಾಪಾರ ಭಿನ್ನ ತಿಳಕೆ ಪದ ಇಟ್ರ 6 ಪ್ರಮಾಣಗಳಲ್ಲಿ ಸಂಭವಿಸುತ್ತವೆ ಅಂತ ಹೇಳ್ಯಾರ. किंतु व्यापार भिन्नता प्रवेश है. ಏನು ಮುಂದೆ इस प्रकार अनुपलब्धि प्रमाण ಈ ರೀತಿ ಅನುಪಲಬ್ಧಿ ಪ್ರಮಾಣ ಇದೆ. ಅನುಪಲಬ್ಧಿ ಪ್ರಮಾ ಫಲ. ಅನುಪಲಬ್ಧಿ ಪ್ರಮಾಣದಿಂದ ಅನುಪಲಬ್ಧಿ ಪ್ರಮಾ ಅಭಾವ ಪ್ರಮಾ ಫಲ ಐತಿ. ಅದಕ್ಕೇನೆ ಅಭಾವ ಪ್ರಮಾ ಕೈ. ಅದಕ್ಕೇನೆ ಅಭಾವ ಪ್ರಮಾ. ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಪ್ರಮಾ ಉತ್ಪತ್ತಿ ಆಗುತ್ತದೆ. 180. ಅನುಪಲಬ್ಧಿ ನಿರೂಪಣಕ ಜಿಜ್ಞಾಸಕ್ಕೂ ಉಪಯೋಗ. ಅದು ಇದಾಯ್ತು. ಈ ಅಭಾವ ತಗೊಂಡು ನಾವೇನ್ ಮಾಡ್ಬೇಕು? ಜಿಜ್ಞಾಸುಗೆ ಏನು ಉಪಯೋಗ ಐತಿ ಅಂತ ಕೇಳಿದ್ರೆ ಅದಕ್ಕ ಅವ್ರಿಗೆ ಉಪಯೋಗ ಹೇಳ್ತಾರೆ. ನೇಹ ನಾನಾಸ್ತಿ, ನೇಹ ನಾನಾಸ್ತಿ ಅಂತ ಇಲ್ಲಿ ಶ್ರುತಿ ಪ್ರಮಾಣ ತಗೋತಾರ. ಈ ನೇಹ ನಾನಾಸ್ತಿ ಅನ್ನುವ ಶ್ರುತಿ ಪ್ರಮಾಣ ಇದು ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತು ಐತಲ್ಲ, ಕಠೋಪನಿಷತ್ತಿನ 2ನೇ ಅಧ್ಯಾಯದ 1ನೇ ವಲ್ಲಿಯ 11ನೇ ಮಂತ್ರದಲ್ಲಿ ಬರ್ತದ. ಆದ್ರೆ ಇಲ್ಲಿ ಏನ್ ಬೆರ್ಕಿತನ ಮಾಡ್ಯಾರ ಅವರು? ನೇಹ ನಾನಾಸ್ತಿ ಅಂತ ಹೇಳಿ ಇದು ಮಧ್ಯದಲ್ಲಿ ತಗೊಂಡಾರ. ಮೊದಲಿಂದ ಬಿಟ್ಟಾರ, ಆಚೆ ಕಡೆದ್ದು ಬಿಟ್ಟಾರ, ಮಧ್ಯದಲ್ಲಿ ಪದ ತಗೊಂಡಾರೆ. ಆ ಕಠೋಪನಿಷತ್ತಿನಲ್ಲಿ ಏನೈತಿ ಅಂತಂದ್ರ ಮನಸೈವೇದ ಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಅಂತ ಹೇಳಿ ಹಿಂಗ ಅಂದ್ರ ಈಚೆ ಕಡೆ ಮೊದಲು ಏನೈತಿ? ಮನಸೈವೇದ ಮಾಪ್ತವ್ಯಂ ಅಂತ ಐತಿ. ಅದಾದ ಮೇಲೆ ಏನೈತಿ? ನೇಹ ನಾನಾಸ್ತಿ ಕಿಂಚನ ಅಂತ ಐತಿ. ಹಂಗಾಗಿ ಈ ಆಮೇಲೆ ಮೃತ್ಯೋಸ ಮೃತ್ಯು ಮಾಪ್ನೋತಿ ಯಹ ಇಹ ನಾನೇವ ಪಶ್ಯತಿ ಅಂತ ಇಷ್ಟು ಪೂರ್ಣ ಮಂತ್ರ ಇದೆ ಕಠೋಪನಿಷತ್. ಅದಕ್ಕೆ ಇಲ್ಲಿ ಇದು ಇಷ್ಟಪಟ್ಟನು ಅದರ ಅರ್ಥ ನೇಹ ನಾನಾಸ್ತಿ. ನೇಹ ನಾನಾಸ್ತಿ ಅಂದ್ರ ಇದನ್ನ ಬಿಡಿಸಿದಾಗ ಇಹ ನಾನಾ ನ ಅಸ್ತಿ. ಅದನ್ನ ಪದಚ್ಛೇದ ಮಾಡ್ಬೇಕು, ಅನ್ವಯ ಮಾಡ್ಕೋಬೇಕು. ಸಂಸ್ಕೃತದ ನಿಯಮ. ಪದಚ್ಛೇದ ಮಾಡ್ಬೇಕ ನ ಇಹ ನಾನಾ ಅಸ್ತಿ ಅಂದಾಗ ಇಹ ನಾನಾ ನ ಅಸ್ತಿ. ಇಹ ಅಂದ್ರ ಈ ಬ್ರಹ್ಮದಲ್ಲಿ, ಈ ಪರಬ್ರಹ್ಮದಲ್ಲಿ ನಾನಾ ಅಂದ್ರ ಅನೇಕತ್ವ, ಇನ್ನೊಂದು ಮತ್ತೊಂದು ಹಿಂಗ ಏನಾರ ನ ಅಸ್ತಿ ಎಲ್ಲ ಎಷ್ಟ ಕಿಂಚನ ಒಂದಿಷ್ಟು ಕೂಡ ಬೇರೆ ಇಲ್ಲ. ಹಿಂಗ ಅದಕ್ಕ ಇತ್ಯಾದಿ ಶ್ರುತಿ ಪ್ರಪಂಚಕ ತ್ರೈಕಾಲಿಕ ಅಭಾವಕ. ಈ ಶ್ರುತಿ ಏನ್ ಮಾಡ್ತಂದ್ರ ಈ ಪ್ರಪಂಚ, ಈ ಜಗತ್ತು 3 ಕಾಲದಲ್ಲಿ ಇಲ್ಲ ಇಲ್ಲ ಹೇಳಿ, ಹೌದಲ್ಲ? ಅನುಭವ ಸಿದ್ಧ ಪ್ರಪಂಚಕ ತ್ರೈಕಾಲಿಕ ಭಾವ ಬರೇನು. ಆದ್ರ ಈ ಪ್ರಪಂಚದ ಅನುಭವಕ್ಕೆ ಬರ್ತೈತಿ. ಅನುಭವ ಸಿದ್ಧವಾದ್ರ
ಈ ಪ್ರಪಂಚವನ್ನ ಮೂರು ಕಾಲದಲ್ಲಿ ಇಲ್ಲ, ಮೊದಲು ಇಲ್ಲ, ಹಿಂದಿಗಡೆನೂ ಇಲ್ಲ ಹೌದು. ಅಂತೇಳಿ अभाव संभव संगिಲ್ಲ. ಯಾತೆ ಪ್ರಪಂಚ ಸ್ವರೂಪ ನಿಷೇಧ नहीं करे. ಆದ್ರಿಂದ ಈ ಪ್ರಪಂಚದನ್ನ ಸ್ವರೂಪತಾ ನಿಷೇಧ ಮಾಡ್ಲಿಕ್ಕೆ ಬರುವುದಿಲ್ಲ. ಕಿಂತು ಪ್ರಪಂಚ ಪಾರಮಾರ್ಥಿಕ ನೈ ಅನ್ನೋದ ಸುದ್ದಿ ತಾತ್ಪರ್ಯ ಏನು ಅಂತಂದ್ರ ಈ ಪ್ರಪಂಚ ಅನ್ನೋದು ಪಾರಮಾರ್ಥಿಕ ಅಲ್ಲ, ಅಂದ್ರೆ ಸತ್ಯ. ಯಾತೆ ಪಾರಮಾರ್ಥಿಕತ್ವ ವಿಶಿಷ್ಟ ಪ್ರಪಂಚ ತ್ರೈಕಾಲಿಕ ಅಭಾವ ಶ್ರುತಿ ಕೈ. ಆದ್ದರಿಂದ ಪಾರಮಾರ್ಥಿಕ ಅಥವಾ ವಿಶಿಷ್ಟ ಪ್ರಪಂಚವನ್ನ ತ್ರೈಕಾಲಿಕ ಅಭಾವ ಅಂತ ಶ್ರುತಿ ಹೇಳ್ತದ. ಈ ರೀತಿ से ಪಾರಮಾರ್ಥಿಕತ್ವ ವಿಶಿಷ್ಟ ಪ್ರಪಂಚ ಅಭಾವ ಶ್ರುತಿ ಸಿದ್ಧ. ಆದ್ದರಿಂದ ಪಾರಮಾರ್ಥಿಕತ್ವ ವಿಶಿಷ್ಟ ಪ್ರಪಂಚದ ಅಭಾವ ಶ್ರುತಿ ಸಿದ್ಧ ಅದ. ಏನು ತ್ರೈಕಾಲಿಕ ಅಭಾವ ಶ್ರುತಿ ಸಿದ್ಧ ಮೂರು ಕಾಲದಲ್ಲಿ ತ್ರೈಕಾಲಿಕ ಅಭಾವ ಶ್ರುತಿ ಸಿದ್ಧ ಇರ್ತದೆ ಅಂದ್ರೆ ಮೂರು ಕಾಲದಲ್ಲಿ ಮೂರು ಕಾಲದಲ್ಲಿ ಇಲ್ಲ. ಇನ್ನೊಂದು ಇಟ್ಟು ಹೇಳಿದ್ರಿಂದ ನಿಮ್ಗಲ್ಲ, ನಿಮ್ಮ ಅಪ್ಪಗೂ ತಿಳಿಯಿಲ್ಲ. ಹಾ, ಅಂದ್ರೆ ಅಲ್ಲಿ ಇನ್ನೊಂದು ಏನೈತಿ ಅಂತಂದ್ರ ಆ ವೇದಾಂತದಲ್ಲಿ ಪ್ರಕ್ರಿಯೆ ಎಲ್ಲ ಗೊತ್ತಿದ್ರೆ ಅವನು ಗೊತ್ತಿರ್ತದೆ. ಅಲ್ಲಿ ವೇದಾಂತವನ್ನು ತಿಳಿಸುವಲ್ಲಿ ಪ್ರಕ್ರಿಯೆಗಳು ಬೇರೆ ಬೇರೆ ಅದಾವ. ಅಂದರೆ ಅಜ್ಞಾತ ಸತ್ತ, ಜ್ಞಾತ ಸತ್ತ ಅಂತ ಎರಡು ಪ್ರಕಾರವಾಗಿ ತಿಳಿಸಲ್ಪಡ್ತಾವ. ಉತ್ತಮಾಧಿಕಾರಿಗೆ ಜ್ಞಾತ ಸತ್ತ ಹೇಳಲ್ಪಡುತ್ತದೆ, ಕನಿಷ್ಠ ಅಧಿಕಾರಿಗೆ ಅಜ್ಞಾತ ಸತ್ತ ಹೇಳಲ್ಪಡುತ್ತದೆ. ಹೇಳ್ತೇನೆ ಏನ್ರ ಏನೇನು ಒಂದು ಕಡ್ಡಿನೂ ತಿಳಿದ್ರಿ ಅಂತ ಅಂದ್ರೆ ಶಾಸ್ತ್ರದ ಸೂಕ್ಷ್ಮತನಾರು ವೇದಾಂತ ಎಲ್ಲಿ ತನ ಏನೇನೈತೆ ಅನ್ನೋದು ಹಿಂಗ್ ಅಂದ್ರ ವೇದಾಂತ ಅಧಿಕಾರಿ ಅನುಸಾರವಾಗಿ ಬೋಧ್ ಮಾಡ್ತದೆ. ಕನಿಷ್ಠ ಅಧಿಕಾರಿ ಇದ್ದಂದ್ರ ಅಜ್ಞಾತ ಸತ್ತ ಬೋಧ್ ಮಾಡ್ತದ. ಅಜ್ಞಾತ ಸತ್ತ ಅಂದ್ರ ಮೂರು ಸತ್ಯಗಳನ್ನು ತಗೋತದ. ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ ಅಂತೇಳಿ ತಿಳಿತಾ. ಆ ಬ್ರಹ್ಮ ಪಾರಮಾರ್ಥಿಕ ಸತ್ತ ಅದ, ಜಗತ್ತು ವ್ಯಾವಹಾರಿಕ ಸತ್ತ ಅದ, ಹಗ್ಗದಲ್ಲಿ ತೋರಿದ ಸರ್ಪ ಪ್ರಾತಿಭಾಸಿಕ ಸತ್ತ ಅದ. ಮೂರು ಸತ್ತ ತಗೊಂಡು ಕನಿಷ್ಠ ಅಧಿಕಾರಿಗೆ ಬೋಧ್ ಮಾಡ್ತದ. ಆದರೆ ಉತ್ತಮ ಅಧಿಕಾರಿಗೆ ಜ್ಞಾತ ಸತ್ತ ಬೋಧ್ ಮಾಡ್ತದೆ. ಅವ್ನಿಗೆ ಏನ್ ಹೇಳ್ತದೆ, ಎರಡೇ ಸತ್ತ. ಒಂದು ಬ್ರಹ್ಮ ಸ್ವರೂಪ, ಅದು ಪಾರಮಾರ್ಥಿಕ ಸತ್ತ. ಅದನ್ನ ಬಿಟ್ಟು ಉಳಿದ ಎಲ್ಲವೂ ಪ್ರಾತಿಭಾಸಿಕ ಸತ್ತ. ಅಂದ ಈ ರೀತಿ ಆದಾಗ ಅಲ್ಲಿ ಈ ರೀತಿ ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು ಗಗನದಂತ ತಿಳಿಪುತ್ರ ಅಂತ ನೋಡ್ರಿ. ಆದ್ದರಿಂದ ಅಲ್ಲಿ ಬ್ರಹ್ಮನನ್ನ ಬಿಟ್ಟು ಉಳಿದ ಎಲ್ಲ ಸುಳ್ಳು. ಜಗತ್ತೇನು ಎಲ್ಲ ಸುಳ್ಳು. ಆದ್ದರಿಂದ ಈಗ ಅದಕ್ಕ ಇಲ್ಲಿ ತಾತ್ಪರ್ಯ ಏನಂದ್ರ ಜ್ಞಾತಾಸಕ್ತಿಯಿಂದ ಅದು ಅಭಾವ ಹೇಳಿದ್ವಿ. ಇನ್ನ ಅನುಪಲಬ್ಧಿ ಪ್ರಮಾಣತೆ ವಿಷಯತೆ. ಅನುಪಲಬ್ಧಿ ಪ್ರಮಾಣದಿಂದ ಕೂಡ ಸಿದ್ಧ. जो पारमार्थिकत्व विशिष्ट प्रपंच होता तो ಒಂದ್ ವೇಳೆ ಪಾರಮಾರ್ಥಿಕ ವಿಶಿಷ್ಟ ಪ್ರಪಂಚ ಇದ್ದಿದ್ದಾದ್ರೆ ಜೈಸೆ ಪ್ರಪಂಚ की ಸ್ವರೂಪ से उपलब्धि होवे. ಈಗ ನಮ್ಗೆ ಹಂಗ ಪ್ರಪಂಚ ಐತಿ, ಗಾಳಿ ಐತಿ, ಗಿಡ ಐತಿ, ಪಂಖ ಐತಿ, ಈಗ उपलब्धि आकेतो. तैसे पारमार्थिक प्रपंच की भी उपलब्धि होती और स्वरूप से तो प्रपंच की उपलब्धि होवे. ಅಂದ್ರೆ ಸ್ವರೂಪದಿಂದ ಇದು ಪ್ರಪಂಚ ತೋರ್ತೈತಿ. ಪಾರಮಾರ್ಥಿಕ ರೂಪತೆ ಪ್ರಪಂಚಕ್ಕೆ ಉಪಲಬ್ಧಿ ಹೋವೇನೆ. ಪಾರಮಾರ್ಥಿಕ ರೂಪದಿಂದ ಪ್ರಪಂಚ ಸಿಗ್ತದೇನ ತೋರ್ತದೇನ ಇಲ್ಲ. ಯಾತೆ ಪಾರಮಾರ್ಥಿಕತ್ವ ವಿಶಿಷ್ಟ ಪ್ರಪಂಚದ ಅಭಾವ. ಆದ್ದರಿಂದ ಪಾರಮಾರ್ಥಿಕತ್ವ ವಿಶಿಷ್ಟ ಪ್ರಪಂಚ अभाव. इस रीति से ಪ್ರಪಂಚ अभाव का ಈ ರೀತಿಯಾಗಿ ಪ್ರಪಂಚ ಅಭಾವ का ज्ञान अनुपलब्धि से हो. ಈ ಪ್ರಪಂಚ ಇಲ್ಲವೇ ಇಲ್ಲ ಅನ್ನೋದಕ್ಕೆ ನಮಗ ಅತ್ಯಂತ ಅಭಾವ ಉಂಟಬೇಕಾಗಿದೆ. ಅಲ್ಲಿ ಪ್ರಾಗ್ಭಾವ, ಪ್ರದ್ಯೋಷಾಭಾವ,
ಅನ್ಯೋನ್ಯ ಭಾವ ಅತ್ಯಂತ ಭಾವ ಇವು ಯಾವ ಇಲ್ಲ. ಅತ್ಯಂತ ಭಾವ ಅಂದರೆ ಸಾಮಾಯಿಕ ಭಾವ ಯಾವುದು? ಜಗತ್ತನ್ನ ಅಭಾವ ಇಲ್ಲ ಅಂತ ಹೇಳಿಕೆ ಬಂದ್ರೆ ಸಾಕು. ಈ ರೀತಿ ಪ್ರಪಂಚ ಅಭಾವಕ ಜ್ಞಾನ ಅನುಪಲಬ್ಧಿ ಸೇ ಹೋಗ್ಬೇಕು. ಅನುಪಲಬ್ಧಿ ಪ್ರಮಾಣದಿಂದ ಈ ಪ್ರಪಂಚ ಇಲ್ಲವೇ ಇಲ್ಲ ಅಂತ ಅತ್ಯಂತ ಅಭಾವ ಹೇಳಲಿಕ್ಕೆ ಇದು ಬೇಕಾಗಿದೆ. और भी अनेक अभाव का ज्ञान जिज्ञासु को इतने ಇನ್ನು ಜಿಜ್ಞಾಸು ಸಾಕ ಹೇತು ಅನುಪಲಬ್ಧಿ ಪ್ರಮಾಣ, ಅದಕ್ಕೆ ಕಾರಣವಾದ ಅನುಪಲಬ್ಧಿ ಪ್ರಮಾಣದಲ್ಲಿ ಇವೆಲ್ಲ ಹೇಳಲ್ಪಟ್ಟಾವು. इस रीति से संक्षेप से ईश्वर आश्रित और प्रमाण प्रत्यक्ष आदि 6 प्रकार की जीव आश्रित भेद से 2 भांति का प्रमा कई. ಏನಂದ್ರು 180ನೇ ಅಂಕ. ಈ ರೀತಿಯಾಗಿ ಸಂಕ್ಷೇಪದಿಂದ ಈಶ್ವರಾಶ್ರಿತ ಮತ್ತು ಪ್ರಮಾಣ ಪ್ರತ್ಯಕ್ಷಾದಿ 6 प्रमा की जीव आश्रित वे 2 भांति का प्रमा कही. ತಿಳಿತಾನೆ ಏನ್ರ? ಅಂದರೆ 2 प्रकार की प्रमा कही ಅಂದ್ರ ಆ ಪ್ರಮಾ ಜ್ಞಾನವು ಈಶ್ವರಾಶ್ರಿತ ಪ್ರಮಾ ಜೀವಾಶ್ರಿತ ಪ್ರಮಾ ಅಂತ 2 ಪ್ರಕಾರವಾಗಿ ನಾವು ಹೇಳ್ಕೊಂಡು ಬಂದಿವಿ ಅಂತ. ಅಲ್ಲಿ ಪ್ರತ್ಯಕ್ಷ ಅನುಮಾನ ಶಬ್ದ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಅಂತ 6 ಪ್ರಮಾಣಗಳೇನದಾವಂತ ಇವು ಜೀವಾಶ್ರಿತ ಪ್ರಮಾವು. ತಿಳಿತಾ? ಆದರೆ ಅಲ್ಲಿ ಮುಂದೆ ಒಂದು ಶಬ್ದ ಏನಂದ್ರೆ ಈಶ್ವರ ಆಶ್ರಿತ ಅಂತ ಐತಿಲ್ಲ. ಅಲ್ಲಿ ಏನ್ ಮಾಡವ ಅಂದ್ರ ಆ ಈಶ್ವರಾಶ್ರಿತ ಪ್ರಮಾಣ ಇದೆ. ಯಾಕ ಏನಿದೆ ಅಂತ ಕೇಳಿದ್ರೆ ಪ್ರಮಾ ಅಂದ್ರೆ ಜ್ಞಾನ. ಹೌದಲ್ಲ? ಜೀವನಿಗೆ ಆಗತಕ್ಕಂತ ಜ್ಞಾನಗಳಿವೆ ಜೀವಾಶ್ರಿತ ಅಂತ ಹೇಳಿದ್ರೆ. ಈಶ್ವರನಿಗೆ ಆಗತಕ್ಕಂತ ಪ್ರಮಾ ಜ್ಞಾನ ಸರ್ವಜ್ಞ. ಯಸ್ ಸರ್ವಜ್ಞ ಸರ್ವವಿತ್ ಅಂತ ಶ್ರುತಿ ಪ್ರಮಾಣ ಇದೆ ಅದಕ್ಕೆ. ಯಸ್ ಸರ್ವಜ್ಞ. ಸರ್ವಜ್ಞ ಅಂದ್ರೆ ಸರ್ವಂ ಜಾನಾತಿ. ಎಲ್ಲವನ್ನು ಬಂದವಂದ್ರೆ ಈ ಲೋಕದಲ್ಲಿ 84 ಲಕ್ಷ ಜೀವರಾಶಿಗಳೇನದಾವ. ಯಾವ್ಯಾವ ಜೀವರಾಶಿ ಯಾವ್ಯಾವ ಕರ್ಮಗಳನ್ನ ಮಾಡುತ್ತವೆ. ಯಾರೇನ್ ಪುಣ್ಯ ಮಾಡಕತ್ತಾರೆ, ಯಾರು ಪಾಪ ಮಾಡಕತ್ತಾರೆ, ಏನೇನೈತಿ ಎಲ್ಲ ಇಷ್ಟೇ ಅಲ್ಲ, ಈ ಜಗತ್ತನ್ನು ಹುಟ್ಟಿಸಬೇಕಾದ್ರೆ ಜಗತ್ತಿನ ಜ್ಞಾನ ಬೇಕು. ಹೌದಿಲ್ಲ? ಹೆಂಗ್ ಹುಟ್ಟಿಸ್ಬೇಕನ್ನೋ ಜ್ಞಾನ ಬೇಕಲ್ಲ. ಕುಂಬಾರ ಗಡಿಗೆ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ಮತ್ತೇನು ಗೊತ್ತಿಲ್ಲ ಮಾಡ್ತಾನೋ. ಅದ್ರ ಜಗತ್ತಿನ ಜ್ಞಾನ ಬೇಕು. ಅಲ್ಲದೆ ಅದು ಸರಿಯಾಗಿ ನಡಿಬೇಕಾದ್ರೆ ಅದಕ್ಕೆ 4 ತಿಂಗಳ ಮಳೆಗಾಲ ಇರಬೇಕು, 4 ತಿಂಗಳ ಚಳಿಗಾಲ ಇರಬೇಕು, 4 ತಿಂಗಳ ಬೇಸಿಗೆ ಕಾಲ ಇರ್ಬೇಕು ಅಂತೇಳಿ ಹುಟ್ಟಿಸಿದ ಮೇಲೆ ಒಮ್ಮೆ ಸಂಕಲ್ಪ ಮಾಡ್ತಾನೆ. ಅದೇ ಪ್ರಕಾರ ಪ್ರಳಯ ಪರ್ಯಂತರವಾಗಿ ಅವನ ಸತ್ಯ ಸಂಕಲ್ಪ, ಅದು ಅವನ ಜ್ಞಾನ. ಇದು ಕಡಿತನ ಪ್ರಳಯತನ ನಡೀತೈತೆ. ಈ ಋತುಮಾನಗಳು ಏನದವಲ್ಲ, ಗ್ರೀಷ್ಮ ಮೊದಲಾದ ಋತುಗಳು. ಮಾವಿನಕಾಯಿ ಯಾವಾಗ ಬರ್ಬೇಕು, ಬೇವಿನಕಾಯಿ ಯಾವಾಗ ಬರ್ಬೇಕು, ಅದೆಲ್ಲ ಋತುಮಾನಗನುಸಾರವಾಗಿನ ಒಮ್ಮೆ ಹೇಳಿರ್ತಾನದ ಆಕತೆ. ಆದ್ದರಿಂದ ಆ ಜ್ಞಾನ ಯಾವ ಜೀವಿ ಯಾವ ಕರ್ಮಗಳನ್ನು ಮಾಡ್ತಾವ, ಏನೇನದ ಕತಿ, ಇದು ಎಲ್ಲ ಜ್ಞಾನ ಬೇಕಲ್ಲ ಉಂಟು. ಆ ಜ್ಞಾನ ನಿನ್ನ ಜೀವನಾಶ್ರಿತ ಐತೆನ ಅದು ಈಶ್ವರಾಶ್ರಿತ ಜ್ಞಾನ. ಆದ್ದರಿಂದ ಈಶ್ವರಾಶ್ರಿತ ಜ್ಞಾನ ಅದು ಅಲ್ಲಿ ಹೇಳಲ್ಪಟ್ಟಿದೆ. ಎಲ್ಲಿ ಬಂದೇನ ಈಚೆ ಕಡೆ. ಅದಕ್ಕಾಗಿ ಆ ಈಶ್ವರಾಶ್ರಿತ ಜ್ಞಾನ ನಿನಗೆ ಮತ್ತು ನೋಡ್ಕೋಬೇಕಂದ್ರ 1ನೇ ರತ್ನದ 19ನೇ ಅಂಕದಲ್ಲಿ 1ನೇ ರತ್ನದಲ್ಲಿ 19ನೇ ಅಂಕದಲ್ಲಿ ಈಶ್ವರಾಶ್ರಿತ ಅಂತ ಇದ್ದದ್ದು ಅದು ನಿಮಗಲ್ಲಿ ಸಿಗ್ತದೆ. ರತ್ನಾವಳಿಯ 1ನೇ ರತ್ನದ 19ನೇ ಅಂಕದಲ್ಲಿ ಈಶ್ವರಾಶ್ರಿತ ಜ್ಞಾನದ ಬಗ್ಗೆ ಹೇಳಿದ್ದಾರೆ. ಈ ರೀತಿ ಆ ಜ್ಞಾನವು ಜೀವಾಶ್ರಿತ ಈಶ್ವರಾಶ್ರಿತ ಅಂತೇಳಿ 2 ಪ್ರಕಾರವಾಗಿ ಆ ಪ್ರಮಾ ನಾವು ನಿಮಗೆ ಹೇಳ್ಕೊಂಡು ಬಂದಿವಿ. ಕಹಿ ಸ್ಮೃತಿ ಸೇ ಭಿನ್ನ ಯಥಾರ್ಥ ವೃತ್ತಿ ಜ್ಞಾನ ರೂಪ
ಅವು ಸ್ಮೃತಿಗಿಂತ ಭಿನ್ನದಾವು. ಮತ್ತು ಯಥಾರ್ಥ ವೃತ್ತಿ ಜ್ಞಾನ ಅದಾವು. ಯಾಕಂದ್ರ ಅಲ್ಲಿ ಸ್ಮೃತಿಗಿಂತ ಭಿನ್ನ ಅಂತೇಳಿ ಶಂಕರಾಚಾರ್ಯರು ಸ್ಮೃತಿಯನ್ನ ಪ್ರಮಾದಲ್ಲಿ ಒಪ್ಪಿದ್ದ. ಅದಕ್ಕ अबाधित अर्थ को विषय करने वाला और स्मृति से भिन्न ज्ञान को प्रमा ಶಂಕರಾಚಾರ್ಯ ಮಾಡ್ಯಾರ. ಅಬಾಧಿತ अर्थ को ವಿಷಯ करने वाला ಅಬಾಧಿತ ಅರ್ಥವನ್ನು ವಿಷಯ ಮಾಡ್ತಕ್ಕಂಥದ್ದೇ ಪ್ರಮ. ಆದ್ರೆ ಅಬಾಧಿತ ಅರ್ಥವನ್ನು ವಿಷಯ ಮಾಡಬೇಕು, ಸ್ಮೃತಿ ತಗೋಬಾರ್ದಿದ್ದಾರೆ. ಪ್ರಮ ಪ್ರತ್ಯಕ್ಕಿರ್ತದೆ, ಸ್ಮೃತಿ ಪರೋಕ್ಷಿರ್ತದೆ. ಆದ್ದರಿಂದ ಸ್ಮೃತಿಗಿಂತ ಭಿನ್ನ ಶಂಕರಾಚಾರ್ಯರು ಮಾಡ್ಯಾರ. ಆದ್ದರಿಂದ ಈ ರೀತಿ ಇಲ್ಲಿಗೆ ಇತಿ ಶ್ರೀ ವೃತ್ತಿ ರತ್ನಾವಲ್ಯಂ ಅನುಪ್ರಾಪ್ತಿ ಪ್ರಮಾಣ ನಿರೂಪಣಂ ನಾಂ ಸಪ್ತಮಂ ರತ್ನಂ ಸಮಾಪ್ತ. ಜಯ ಮಂಗಲಂ ಜಯ